ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್ ಸಂಪಾಜಿ. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇವತ್ತೊಂದು ಯಶೋಗಾಥೆಯನ್ನ ಹೇಳಲಿಕ್ಕೆ ನಾನು ಹೊರಟಿದ್ದೇನೆ. ನಾವು ಕಷ್ಟದಲ್ಲಿ ಇದ್ದೇವೆ, ನಮ್ಮ ಹತ್ರ ದುಡ್ಡಿರಲ್ಲ, ಯಾವುದೋ ಸಂದರ್ಭದಲ್ಲಿ ನಮಗೆ ಎಲ್ಲ ದಾರಿಗಳು ಮುಚ್ಚೋಗ್ಬಿಡುತ್ತೆ, ಮುಂದಿನ ಜೀವನ ಹೆಂಗ್ ಮಾಡೋದು ಅಂತ ನಾವು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ದೇವ್ರು ಇರ್ತಾನೆ, ಧರ್ಮದಲ್ಲಿ ಕರ್ಮದಲ್ಲಿ ನಾವು ಇದ್ರೆ ದೇವ್ರು ನಮ್ಮನ್ನು ಕೈ ಹಿಡದೇ ಇಡ್ತಾನೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ಸ್ ಅನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಆ ವ್ಯಕ್ತಿ ಮತ್ತೆ ಹಿಂದೆ ತಿರುಗಿ ಯಾವತ್ತೂ ಕೂಡ ನೋಡ್ಲಿಲ್ಲ. ಇವತ್ತು ನೂರಾರು ಯುವಕರಿಗೆ ಉದ್ಯೋಗವನ್ನ ಕೊಡುವಂತಹ ಕೆಲಸದಲ್ಲಿ ಅವರ ಪಾಲು 99% ಇದೆ. ಅವರ ಪಾಲು ಅಷ್ಟರ ಮಟ್ಟಿಗೆ ಬೆಳೆದಿರುವಂತಹ ಒಂದು ಸಂಸ್ಥೆಯ ಮಾಲೀಕರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತೇನೆ. ಅವರ ಯಶೋಗಾಥೆಯನ್ನ ನಿಮಗೆ ನಾನು ತಿಳಿಸ್ತೇನೆ. ನಾನು ಹೇಳಿದೆ ನಿಮಗೆ ಕಷ್ಟದಿಂದ ಮುಂದಕ್ಕೆ ಬಂದವರು ಅಂತ, ಒಂದಷ್ಟು ಸ್ಫೂರ್ತಿ ನಿಮ್ಮಲ್ಲೂ ಆಗಲಿ ಅಂತ ಹೇಳೋ ಕಾರಣಕ್ಕೆ ಇವತ್ತು ನಾನು ಈ ಸ್ಟೋರಿ. ಯಾಕಂದರೆ ಎಷ್ಟೋ ಜನ ಇವತ್ತು ನಮಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾಡ್ಲಿಕ್ಕಾಗತ್ತೆ, ನಾವು ಮನಸ್ಸಿರ್ಬೇಕಷ್ಟೇ. ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ವಿಚಾರ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಇವತ್ತು ನಮ್ಮ ಜೊತೆ ಇರುವಂಥವರು ಭಾಗ್ಯೇಶ್ ಅವರನ್ನ ನಾನಿವತ್ತು ಪರಿಚಯ ಮಾಡ್ತಾ ಇದ್ದೀನಿ. ವಿದ್ಯಾಮಾತಾ ಅಕಾಡೆಮಿಯ ಮುಖ್ಯಸ್ಥರು. ಸರ್ ನಮಸ್ತೆ. ನಮಸ್ತೆ. ಪುತ್ತೂರು ಮತ್ತು ಸುಳ್ಯದಲ್ಲಿ ನಿಮ್ಮ ಸಂಸ್ಥೆಗಳು ಬಹಳಷ್ಟು ಹೆಸರು ಮಾಡ್ತಾ ಇದೆ. ವಿದ್ಯಾರ್ಥಿಗಳಂತೂ ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಫಸ್ಟ್ ಹೇಳಿದ್ರು ಕೇಳೋದು ವಿದ್ಯಾಮಾತಾ ಅಕಾಡೆಮಿ. ಆದರೆ ವಿದ್ಯಾಮಾತಾ ಅಕಾಡೆಮಿಯ ಮಾಲೀಕರ ಜೀವನದ ಕತೆ ಬಹಳ ಕಷ್ಟದಿಂದ ಬಂದು ಇವತ್ತು ಈ ಸಂಸ್ಥೆಯನ್ನು ಕಟ್ಟಿದವರು. ನಾನು ಕೇಳಿದ್ದೆ ಸರ್, ನಿಮ್ಮ ಜೀವನ 1,500 ರೂಪಾಯಿಂದ ಆರಂಭ ಆಯಿತು ಅಂತೇಳಿ, ಫಸ್ಟ್ ಎಂಪ್ಲಾಯಿ. ಅನಂತರ ಯಾರೋ ಒಬ್ಬರು ಮಹಿಳೆ ನಿಮಗೆ ಜೀವನದಲ್ಲಿ ಹೆಲ್ಪ್ ಮಾಡಿದರು, ಅವರ ನಂತರ ಅವರ ಕೈಗುಣನೇ ಚೆನ್ನಾಗಿತ್ತು ಅಂತ ಬಯಸ್ತೇನೆ ನಾನು. ಸೊ ಆ ಕಥೆಯನ್ನು ನೀವೇ ಹೇಳಬೇಕು, ನಿಮ್ಮ ಬಯಲ್ಲೇ ಕೇಳಲಿಕ್ಕೆ ನಮ್ಮವರು ಕಾಯ್ತಾ ಇದ್ದಾರೆ. ನಂದು ಮೂಲತಃ ಕೆಯೂರು ಗ್ರಾಮ ಮಾಡಾವ್, ಇದೇ ಪುತ್ತೂರು ತಾಲೂಕು. ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದಿರತಕ್ಕಂತ ನಾವು ತುಂಬಾ ಕಷ್ಟದಲ್ಲೇ ಬೆಳೆದಿರ್ತಕ್ಕಂಥವ್ರು. ಡ್ರೀಮ್ ದೊಡ್ಡದಿತ್ತು. ಸಾಧಾರಣ ನನಗೆ ಬುದ್ಧಿ ಬಂದಾಗಿನಿಂದ ಎಂತ ಆಗ್ತದೆ ಅಂತ ಕೇಳಿದ್ರೆ ನಾನು ಸಬ್ ಇನ್ಸ್ಪೆಕ್ಟರ್ SI ಆಗಬೇಕು ಅಂತ. ನಂಗೆ ಅದೊಂದು ಭಯಂಕರ ದೊಡ್ಡ ಡ್ರೀಮ್ ನಂದು. ಅದೇ ಹೇಳಿದೆಲ್ಲ, ಸಾಧಾರಣ 6-7ನೇ ಕ್ಲಾಸಿಂದ ಅದೇ ಡ್ರೀಮ್ ಇತ್ತು. ಆಮೇಲೆ 10th ಆಗಿ PUC ತನಕನೂ KPS, ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು, ಅಲ್ಲಿ ಓದಿರ್ತಕ್ಕಂಥದ್ದು. ಕನ್ನಡ ಮಾಧ್ಯಮದಲ್ಲಿ, ಸಾಮಾನ್ಯ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದಿತ್ತು. ಆರ್ಟ್ಸ್ ತಗೊಂಡಿದ್ದೆ. ನಂತರ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಸ್ವಲ್ಪ ದುಡಿಯುವ ಅನಿವಾರ್ಯತೆ, ಮನೆಯ ಕಷ್ಟ ಎಲ್ಲ ನೋಡಿ ಮಂಗಳೂರಿಗೆ ಜಾಬಿಗೆ ಹೋಗ್ತೀನಿ. ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಗಳಲ್ಲಿ ಈ ಥರ ಎಲ್ಲ ಚಿಕ್ಕ ಪುಟ್ಟ ಜಾಬ್ ಮಾಡಿಕೊಂಡು ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ತಾ ಇದ್ದೆ. BSW, ಆಗ ಹೊಸ್ತು BSW ತಗೊಂಡು ಮಾಡ್ತಾ ಇದ್ದೆ. ನಂತರ ಹಾಗೆ ಡಿಗ್ರಿ ಕಂಟಿನ್ಯೂ ಆಗ್ತಾ ಮಂಗಳೂರಲ್ಲಿ ನಂಗೆ ಅದು ಸಂಪಾದನೆಯೂ ಸಾಕಾಗ್ಲಿಲ್ಲ. ಈ ಕಾರಣದಿಂದಾಗಿ ನಮ್ಮ ರಿಲೇಷನ್ನೇ, ಆಗ ಅದು ಅಡಿಗಾಸ್ ಅಂತಿತ್ತು, ಈಗ ಅತಿಥಿ ಸತ್ಕಾರ ಅಂತ ಬೆಂಗಳೂರಿನಲ್ಲಿದೆ, ಅದು ಗ್ರೂಪ್ ಆಫ್ ಹೋಟೆಲ್ಸ್. ಅವರು ದೇವಿ ಪ್ರಸಾದ್ ಶೆಟ್ಟಿ ಅಂತ ಇದ್ದಾರೆ, ಅದರಲ್ಲಿ ತಮ್ಮಣ್ಣ ಅಂತ ಕರಿತೇವೆ, ಮತ್ತೊಬ್ರು ಸಚ್ಚು ಅಣ್ಣ ಅಂತೇಳಿ. ಅವರು ಇಬ್ರು ಅಣ್ಣ ತಮ್ಮಂದರು, ನನ್ನ ದೂರದ ಸಂಬಂಧಿಗಳು, ಮತ್ತೆ ನನಗೆ ಕಸಿನ್ಸ್ ಆಗಬೇಕು. ಸಂಕಪ್ಪ ಶೇಖರ್ ಅಂತ ಅವರ ತಂದೆ ಹೆಸರು. ಅವರು ಮೂಲಕ ನನ್ನನ್ನು ಬೆಂಗಳೂರು ಕಳಿಸಿದ್ರು. ಅದರ ಓನರ್ ಆಕ್ಚುಲಿ ರವೀಂದ್ರ ಶೆಟ್ಟಿ ಅವರು ಅಂತೇಳಿ, ಅವರ ಮಾವ, ಇವರು ಸಚ್ಚು ಮತ್ತೆ ತಮ್ಮನ ಇದ್ರಲ್ಲ, ಅವರ ಮಾವ. ಅವರ ಸಂಸ್ಥೆಯಲ್ಲಿ ಫಸ್ಟ್ ನಾನು ಅವೆನ್ಯೂ ರೋಡ್ನಲ್ಲಿ, ಆಗ ಅಡಿಗಾಸ್ ಅಂತ ಇತ್ತು, ಅದರಲ್ಲಿ ಕ್ಯಾಶರ್ ಆಗಿ ಕೆಲಸಕ್ಕೆ ಹೋಗ್ತೀನಿ. ಸ್ಟಾರ್ಟಿಂಗ್ ನನಗೆ 1,800 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ತುಂಬ ಕಷ್ಟ ಅಂತ ಹೇಳಿದ್ರೆ, ಒಟ್ಟು ಜಾಬ್ ಆಗಬೇಕಿತ್ತು, ನುಗ್ಗಿದೆ. ಅವರ ಆಶ್ರಯದಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿದೆ. ನಂತರ ಅವರು ವಂಡರ್ಲಾದಲ್ಲಿ ಅವ್ರದ್ದು ಫುಡ್ ಕಾಂಟ್ರಾಕ್ಟ್ ತಗೊಂಡ್ರು, ಒಂದು ರೆಸ್ಟೋರೆಂಟ್ ತಗೊಂಡ್ರು. ಆಗ ನನ್ನನ್ನು ಅಲ್ಲಿಗೆ ಕಳಿಸಿದ್ರು. ನಾನು ಅಲ್ಲಿ ಜಾಬ್ ಬಿಟ್ಟು ನನಗೆ ಸ್ವಂತ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಸ್ನೇಹಿತರಾಗಿದ್ದಂತಹ ನಾಗರಾಜ್ ಭಟ್ ಅನ್ನೋರು DRDOದಲ್ಲಿ ಒಂದು ಕ್ಯಾಂಟೀನ್ ಬಂದಿದೆ, ನಂಗೆ ಮಾಡೋಕ್ಕಾಗಲ್ಲ, ಅವ್ರು ಗಾಲ್ಫ್ ಕ್ಯಾಂಟೀನ್ ಮಾಡ್ತಾ ಇದ್ರು. ಅವ್ರಿಗೆ ಬೇರೆ ನಾನು ಒಂದು ಸಹಾಯ ಎಲ್ಲ ಮಾಡಿದ್ದೆ. ಅದರಿಂದಾಗಿ ನಿಮಗೆ ಒಂದು ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಅವರು ನನಗೆ ಫೋನ್ ಮಾಡ್ತಾರೆ, ನಿಮ್ಮ ಹತ್ರ ಒಂದು 50,000 ಬಂಡವಾಳ ಬೇಕಾಗ್ತದೆ. ಈಗ ಅದು ತುಂಬಾ ಚಿಕ್ಕದಿದೆ, ಯಾಕಂದ್ರೆ ಅಲ್ಲಿ ಒಂದು 60-70 ಮೆಂಬರ್ಸ್ ಇದ್ದಾರೆ. ಅದು ಡೇರ್ ಅಂತೇಳಿ, ಡಿಫೆನ್ಸ್ ರಿಸರ್ಚ್ ಅಂಡ್ ಏವಿಯೇಷನ್ ಸಮಥಿಂಗ್ ಏನೋ ಬರ್ತದೆ, ಡೇರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿ. ಅದೊಂದು ಲ್ಯಾಬ್ ಆಗಿತ್ತು. ಅಲ್ಲಿ 70 ಜನ ಏನಿದ್ರು. ತುಂಬ ಚಿಕ್ಕ ಕ್ಯಾಂಟೀನು. ಅಲ್ಲಿ ಶುರು ಮಾಡಿದ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಸ್ವಂತ ಉದ್ಯಮ ಅಂತ ಹೇಳುವಾಗ ನನ್ನ ಹತ್ರ ದುಡ್ಡು ಇರಲಿಲ್ಲ. ಹಾಗೂ ಈಗ ಒಂದು 20-25 ರೂಪಾಯಿ ಕೈಯಲ್ಲಿ ಇತ್ತು. ಅವರಿವ್ರ ಹತ್ರಕ್ಕೆ ಅಂದರೆ ಸ್ವಲ್ಪ ಸೇವಿಂಗ್ಸ್ ಅಂತ ಹೇಳಿ. ಮತ್ತೆ ಇಲ್ಲ, ಯಾರು ಹೆಲ್ಪ್ ಮಾಡೋರು, ಯಾರ ಹತ್ರ ಕೇಳೋದು ಅಂತ ಇದಿತ್ತು. ಈ ಸಂದರ್ಭದಲ್ಲಿ ನಾನು ಆ ರೆಸ್ಟೋರೆಂಟ್ಗೆ ದಿನ ಹೂವು ತಗೊಂಡೋಗ್ತಿದ್ದೆ. ಕೆಂಚಮ್ಮ ಅಂತ ಹೇಳಿ ಒಬ್ರು ಲೇಡಿ ಇದ್ರು. ನಾನು ಹೆಜ್ಜಾಲ ಅಂತೇಳಿ, ಬಿಡದಿಯ ಹೆಜ್ಜಾಲ ಅನ್ನುವಂಥ ಪ್ಲೇಸ್ನಲ್ಲಿ ಇದ್ದೆ. ದಿನ ತಗೊಂಡೋಗ್ಬೇಕಾದ್ರೆ ನಾನು ತುಂಬ ಡಲ್ ಆಗಿದ್ದೆ. ನನಗೆ ಅವಕಾಶ ಎದುರುಗಡೆ ಇದೆ, ನನ್ನ ದುಡ್ಡಿಲ್ಲಲ್ಲ ಅಂತ ಹೇಳಿ. ಆಗ ಅವರು ಹೀಗೆ ಮಾತಾಡ್ತಾ ಕೇಳ್ತಾರೆ, ಏನ್ ಮಗ, ಅವ್ರ ಮಗ ಅಂತ ಕರಿತಿದ್ರು, ಏನ್ ಮಗ ಬರೀ ಡಲ್ ಇದೆಯಲ್ಲ ಅಂತೇಳಿ.
ಹಾಗೆ ನಾನು ಹೇಳಿದೆ, ಅಮ್ಮ ಇದು ಈ ಥರ ಒಂದು ಆಪರ್ಚುನಿಟಿ ಬಂದಿದೆ, ಬಟ್ ದುಡ್ಡಿಲ್ಲ, ಏನಾದ್ರು ಮಾಡಬೇಕು ಅಂತ ಆಸೆ. ಸರಿ ಹೇಗೆ ಮಾತಾಡ್ತಾ ಅವರು ಕ್ಯಾಶುವಲ್ ಆಗಿ ಹೇಳಿದ್ರು, ಮಗ ನಾಳೆ ಬೆಳಿಗ್ಗೆ ಮನೆಗೆ ಬಂದು ಹೋಗು ಅಂತ ಹೇಳಿದ್ರು. ಅವ್ರ ಅಜ್ಜಿ ಯಾವಾಗಲೂ ನನ್ನ ಏನಾದರೂ ಊರ ಹಬ್ಬ ಅಂತೆಲ್ಲ ಇದ್ರೆ ನಮ್ಮ ಕರೆದು, ಅಂದ್ರೆ ನಾವು ಬ್ಯಾಚುಲರ್ಸ್ ಅಲ್ಲ, ನಮ್ ಕರೆದು ಊಟ ಕೊಡುವಂಥದ್ದು, ತಿಂಡಿ ಏನಾದರೂ ಇದ್ರೆ ಕೊಡುವಂಥದ್ದೆಲ್ಲ ತುಂಬ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇತ್ತು. ಸೊ ಈ ಅಮ್ಮ ಏನೋ ಊಟಕ್ಕೆ ಏನೋ ಕರಿತಾ ಇರಬೇಕು, ಏನೋ ಹಬ್ಬ ಇರಬೇಕು ಮನೆಯಲ್ಲಿ ಅಂತ ತಿಳ್ಕೊಂಡು ಬೆಳಿಗ್ಗೆ ಹೋದೆ. ಒಂದು 7 ಗಂಟೆ ಹೊತ್ತಿಗೆ ಹೋದಾಗ ಟೀ ಕೊಟ್ಟರು. ಟೀ ಕೊಟ್ಟು 20,000 ತಂದು ಕೊಟ್ಟರು ಕೈಯಲ್ಲಿ. ನಂಗೆ 20,000 ಆಕ್ಚುಲಿ ನೀಡ್ ಇತ್ತು. ಮಗ ನಂಗೆ ಒಂದು ಆಸ್ತಿ ಮಾರಿ ಒಂದು ಚಿಕ್ಕ ಅಮೌಂಟ್ ಬಂದಿದೆ, ಈಗ ನಾನು ಕೂಡ ಒಂದು ಸೈಡ್ ತಗೊಂಡು ಮನೆ ತಗೋಬೇಕು ಅಂತ ಇದ್ದೀನಿ, ಸ್ವಲ್ಪ ಇದು ನಂದು ಹೂವು ಮಾರಿದ್ದೆಲ್ಲ ಸೇವಿಂಗ್ಸ್ ದುಡ್ಡು ತಗೋ, ನಿಂಗೆ ಆದಾಗ ವಾಪಸ್ ಕೊಡು ಅಂತ. ನಿಂಗೆ ಇದು ಸಾಲ ಅಲ್ಲ, ಇದು ಬಡ್ಡಿ ಗಿಡ್ಡಿಗೆ ಅಲ್ಲ, ನೀನು ವಾಪಸ್ ಆದಾಗ ಕೊಡು ಅಂತ. ಅಲ್ಲಿಂದ ಶುರು ಆಯ್ತು ಜರ್ನಿ. ಆ ದುಡ್ಡು ಇಟ್ಕೊಂಡು ಕ್ಯಾಂಟೀನ್ ಶುರು ಮಾಡಿದೆ. 70 ಜನ ಇದ್ದಿದ್ದು ಸುಮಾರು 6 ತಿಂಗಳಾಗ ಫುಲ್ ಫ್ಲೆಜ್ ಅಲ್ಲಿ ಬಂದ್ರು. ಒಂದು 700-800 ಜನ ಅಲ್ಲಿ ಇದಾಯ್ತು. ಒಂದು ದೊಡ್ಡ ಮಟ್ಟದ ಕ್ಯಾಂಟೀನ್ ಶುರು ಆಯ್ತು. ಅಲ್ಲಿಂದ ಜರ್ನಿ ಸ್ಟಾರ್ಟ್. ಅಲ್ಲಿಂದ ನಂತರ ಏನೇನು ಬದಲಾವಣೆ ಆಯ್ತು ನಿಮ್ಮ ಜೀವನ? ಇಲ್ಲ, ನಾನು ಪ್ರತಿ ಸ್ಟೆಪ್ ನಲ್ಲಿ ಗಮನಿಸಿದ್ದೇನೆಂದ್ರೆ, ನನ್ನ ಪ್ರತಿ ಹಂತದಲ್ಲಿ ಕೂಡ ಒಂದು ದೇವರು ಒಂದು ಕ್ರಿಟಿಕಲ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ನನ್ನ ಲೈಫ್ ಇದ್ದು ಒಂದು ಎಕ್ಸಾಂಪಲ್, ಪ್ರತಿಯೊಬ್ಬರಿಗೆ ನನ್ನ ಒಂದು ಮೆಸೇಜ್ ಆಗಿ ಬೇಕಾದ್ರೆ ತಗೊಳ್ಬಹುದು ಈಗಿನ ಯುವಕರು. ಸರ್, ನಾನು ಕ್ಯಾಂಟೀನ್ ಮಾಡಿ, ನನಗೆ ಕ್ಯಾಂಟೀನ್ ಹೊಸದು, ಹೋಟೆಲ್ ಫೀಲ್ಡ್ ಆಕ್ಚುಲಿ ಹೊಸದು. ಉದಯ್ ಅಂತ ಹೇಳಿ ಕುಂದಾಪುರದ ಹುಡುಗ ನನ್ನಲ್ಲಿ ಕುಕ್ ಇದ್ದ. ಅವನ ಇದರಲ್ಲಿ ನಾವು ಮಾಡ್ಕೊಂಡು ಹೋದ್ವಿ. ಅಂದ್ರೆ ಹಿಂದೆ ಅವನು ನಮ್ಮಲ್ಲಿ ವರ್ಕ್ ಮಾಡ್ತಿದ್ದ. ಅವನು ನನ್ನ ಜೊತೆ ಬಂದು ನಾವು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದು. ಅಷ್ಟೇ, ಸ್ಟಾರ್ಟಿಂಗ್ ಒಂದು 7-8 ಜನ ಎಂಪ್ಲಾಯೀಸ್ ಇದ್ದದ್ದು. ಅದರಲ್ಲಿ 2 ಜನ ಕ್ಲೀನರ್ಸ್. ಒಂದಿನ ಸಂಡೇ ನಾನು ಬರ್ತಾ ಇದ್ದೀನಿ, ಅಂದ್ರೆ ಸ್ಯಾಟರ್ಡೆ ಸಂಡೇ ಲೀವ್ ಇತ್ತು. ಸಂಡೇ ನಾವು ಮಾರ್ಕೆಟ್ ಹಾಕೋದು, ಅಂದ್ರೆ ಈ ಮಾರ್ಕೆಟ್ ಐಟಮ್ಸ್ ತಗೊಂಡ್ ಬರೋದು ಎವ್ರಿ ಸಂಡೇ. ಸಂಜೆ 4 ಗಂಟೆ ಬರ್ತೀನಿ, 2 ಕ್ಲೀನರ್ಸು ತಲೆಯೆಲ್ಲ ಇಲ್ಲಿ ರಕ್ತ ಬರ್ತಾ ಇದೆ. ನೋಡಿದಾಗ ಏನಂತ ಹೇಳಿದ್ರೆ, ಇವರಿಬ್ರು ಜಗಲಿ ಹೊಡ್ಕೊಂಡಿದ್ದಾರೆ, ಕೋಲಾರ ಸೈಡ್ನವ್ರು. ಇವತ್ತು ನೆನಪಿದೆ ನನಗೆ. ಅವ್ರಿಗಿಬ್ರಿಗೆ ಬೈದೆ, ಹೋಗಿ ನಡೀರಿ ಅಂತ ಹೇಳಿದೆ ಕೋಪದಲ್ಲಿ. ಇವರು ಹೋಗ್ತಾರೆ ಅಂತ ನಂಗೂ ಗೊತ್ತಿರ್ಲಿಲ್ಲ. ಸ್ವಲ್ಪ ಅರ್ಧ ಗಂಟೆ ಆಗೋ ಬ್ಯಾಗು ಇಲ್ಲ, ಇವರಿಲ್ಲ, ಎಸ್ಕೇಪ್. ಸರಿ ಅಂತೇಳಿ ಮರ್ದಿವಸ ಬೆಳಿಗ್ಗೆ ಓಪನ್ ಮಾಡ್ಬೇಕಲ್ಲ, ಏನ್ ಮಾಡೋದು ಅಂತೇಳಿ ಅಲ್ಲಿನ ತನಕ ಈ ದಕ್ಷಿಣ ಕನ್ನಡದ ಸ್ಟೈಲ್ ನಿಮ್ಗೆ ಗೊತ್ತಲ್ಲ, ಎಷ್ಟು ಮನೆಯಲ್ಲಿ ಇಲ್ಲದಿರ್ಲಿ ಕಂಫರ್ಟೇಬಲ್ ಝೋನ್ ಅಲ್ಲಿ ಬೆಳೆದಿರ್ತೇವೆ ನಾವು. ನಮಗೆ ಬೇರೆ ಅಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡುವಂತ ವ್ಯವಧಾನ ಅಥವಾ ಇದು ನಮ್ಮ ಮೈಂಡ್ ಸೆಟ್ ನಮ್ಮ ಹತ್ರ ಈ ಭಾಗದಲ್ಲಿ ಇರಲಿಲ್ಲ, ಅದು ನಿಮಗೂ ಗೊತ್ತಿದೆ. ಅಂತರಲ್ಲಿ ಬೆಳೆದವನು ನಾನು. ಮನೆಯಲ್ಲಿ ಸ್ವಲ್ಪ ಏನ್ ತುಂಬಾ ಇಲ್ಲದಿದ್ರು ಕೂಡ ಗೌರವಿತವಾದಂತ ದೊಡ್ಡ ಮನೆತನ ನಮ್ದು. ಅದರಿಂದಾಗಿ ಅದೆಲ್ಲ ಇರ್ತದಲ್ಲ, ಸ್ವಲ್ಪ ಈಗೋ ಇರ್ತದಲ್ಲ. ಏನ್ ಮಾಡ್ತೀರಿ, ಯಾರು ತೊಳಿಯೋರು ಯಾರು, ಕ್ಲೀನ್ ಮಾಡೋರು ಯಾರು? ಅವತ್ತಿನ ದಿನದಿಂದ ಕ್ಯಾಶಿಯರು ನಾನೇ, ಓನರು ನಾನೇ, ಕ್ಲೀನರು ನಾನೇ ಅನ್ನುವಂತ ಪರಿಸ್ಥಿತಿ. ಸಂಜೆ 4 ಗಂಟೆ ತನಕ ರಾಶಿ ಹಾಕೋದು ಎಲ್ಲ ತಿಂದಿದ್ದನ್ನು. 4:15 ಹಾಕೋದು ಬರ್ಮುಡ ಹಾಕಿ ನಾನು ಮತ್ತೆ ಉದಯ, ಅವನಿಗೆ 200 ರೂಪಾಯಿ ಕೊಡ್ತಿದ್ದೆ ಎಕ್ಸ್ಟ್ರಾ. ನಾನು ಅವನು ಇಬ್ಬರು ಬರೋದು, ಸಂಜೆ 7 ಗಂಟೆ ತನಕ ತೊಳಿಯೋದು. ಎಲ್ಲ ಊರಿನ ದೇವರು ಊರಿನ ದೇವರೆಲ್ಲ ನೆನಪಾಗಿದೆ ಆ ಸಂದರ್ಭದಲ್ಲಿ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಒಂದು ಕಣ್ಣೀರೇ ಹಾಕಿ ಬಿಟ್ಟಿದ್ದೆ ನಾನು. ಇಂಥ ಅವಸ್ಥೆ ಇದು, ಇದನ್ನು ಬಿಟ್ಟು ಹೋಗಂಗಿಲ್ಲ, ಇದ್ದಿದ್ದೆಲ್ಲ ತಂದು ಬಂಡವಾಳ ಹಾಕಿ ನೋಡಿ, ಡೂ ಆರ್ ಡೈ ಪರಿಸ್ಥಿತಿ. 15 ದಿನ ಆದ್ಮೇಲೆ ಬೇರೆ ಕ್ಲೀನರ್ಸ್ ಬಂದ್ರು, ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೀವು ನಂಬಲ್ಲ ಸರ್, ಆ ಇನ್ಸಿಡೆಂಟ್ ಆಗಿ ವೆರಿ ನೆಕ್ಸ್ಟ್ ಒಂದು 3 days ನಲ್ಲಿ ನಂಗೆ ಬೇರೆ ಲ್ಯಾಬ್ ಇಂದ ಬರ್ತಾರೆ ಸೈಂಟಿಸ್ಟ್ಗಳು. ಬಂದು ಚಹಾ ಕುಡಿದು ನನ್ನ ಹತ್ರ ಹೇಳ್ತಾರೆ, ನಮ್ಮಲ್ಲಿ ಏನು ಚೆನ್ನಾಗಿಲ್ಲ, ನಮ್ಮ ಹತ್ರ ಬರ್ತೀರಾ ನೀವು, ಕ್ಯಾಂಟೀನ್ ಮಾಡ್ತೀರಾ? ಕ್ಯಾಬ್ಸ್ ಅಂತ ಹೆಸರು, ಸೆಂಟ್ರಲ್ ಏರ್ಬೋರ್ನ್ ಸಿಸ್ಟಮ್ ಅಂತ. ಅದೇ DRDOದ ವಿಂಗ್. ಕೇವಲ 1 ವಾರದಲ್ಲಿ ಇನ್ನೊಂದು ಕ್ಯಾಂಟೀನ್ ಸಿಕ್ತು. 2 ವರ್ಷದಲ್ಲಿ 7 ಕ್ಯಾಂಟೀನ್ ಓನರ್ ಸರ್ ನಾನು. ನೋಡಿ, ಒಂದು ಲಾಕ್ ಇಟ್ಟ ದೇವರು. ನಾನು ಪಾಸ್ ಆದೆ, ಆ ಎಕ್ಸಾಮ್ ಪಾಸ್ ಆದೆ. ನಾನು ಇದು ತೊಳಿಲಿಕ್ಕೆ ಆಗುದಿಲ್ಲ ಅಂತ ಓಡಿದ್ರೆ ಅಲ್ಲಿಗೆ ಮುಗ್ದೋಗ್ತಿತ್ತು ನನ್ನ ಜರ್ನಿ. ಸಕ್ಸಸ್ಫುಲ್ ಹೋಟೆಲ್ ಬಿಸ್ನೆಸ್ ಮ್ಯಾನ್ ಆದೆ ನಾನು. ಸುಮಾರು 8 ವರ್ಷ ನಾನು ಹೋಟೆಲ್ ಬಿಸ್ನೆಸ್ ಅಲ್ಲಿದ್ದೆ. ಅನಂತರ ನಾನ್ ವೆಜ್ ಹೋಟೆಲ್ ಇರ್ಬೋದು, ಬೇರೆ ಬೇರೆ ಹೋಟೆಲ್ ಬಿಸ್ನೆಸ್ ಸಕ್ಸಸ್ಫುಲ್ ಆದೆ. ನಂತರ ಒಂದು ತುಡಿತ ಏನಿತ್ತು ಮನಸ್ಸಿನ ಒಳಗಡೆ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಸಮಾಜ ಸೇವೆ ಮಾಡಬೇಕು, ನಾವೆಲ್ಲ ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ. ಆಗ ಎಂತಾಯ್ತು ಅಂತ ಹೇಳಿದ್ರೆ, ನಾವು ಮತ್ತೆ ಜಯ ಕರ್ನಾಟಕ ಸಂಘಟನೆ ಸ್ಟಾರ್ಟ್ ಆಗ್ತದೆ. ನಾನು ಬಿಡದಿ ಭಾಗದಲ್ಲಿ ನನ್ನ ಮನೆ ಇದ್ದಿದ್ದರಿಂದಾಗಿ ಮುತ್ತಪ್ರೈ ಅವರು ರಿಲೀಸ್ ಆದ ತಕ್ಷಣ, ನಂದು ಕೆಯ್ಯೂರೆ, ಅವ್ರು ನಮ್ಮ ದೇವಸ್ಥಾನದಲ್ಲಿ ಫಸ್ಟ್ ರಿಲೀಸ್ ಆದ ಟೈಮ್ನಲ್ಲಿ ಒಂದು ಚಂಡಿಕಾಯ ಆಗಕ್ಕೆ ಬರ್ತಾರೆ. ಅವರ ತಮ್ಮ ದಿವಾಕರ್ ರೈ ಅವರು ಅವ್ರನ್ನ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀನು ಎಲ್ಲಿರೋದು ಮರೆ? ನಾನು ಬಿಡದಿಯಲ್ಲಿರೋದು ಅಂತ ಹೇಳಿದೆ. ಹಾಗೆ ಪರಿಚಯ ಅಂದ್ರೆ ನಮ್ಮ ರಿಲೇಟಿವೇ, ಬಟ್ ನಾನು ಯಾರಂತೂ ಗೊತ್ತಿರಲಿಲ್ಲ, ಪರಿಚಯ ಆಯಿತು. ನಂತರ ಅವರ ಮನೆಗೆ ತುಂಬಾ ಫಂಕ್ಷನ್ಗಳಿಗೆ ನಾನು ಕೇಟರಿಂಗ್ ಕಳಿಸ್ಲಿಕ್ಕೆ ಶುರು ಮಾಡಿದ್ದೆ. ಹಾಗೆ ಆತ್ಮೀಯತೆ ಬೆಳೀತು. ನಂತರ ಸಂಘಟನೆಗೆ ನಾನು ಅವರು ಎಲ್ಕೊಂಡ್ರು. ಜಯ ಕರ್ನಾಟಕ ಆದಾಗ, ಹೀಗೆ ಮರೆ ನಿಮಗೆ ಏನು ಇಂಟ್ರೆಸ್ಟ್ ಉಂಟಾ ಸಮಾಜ ಸೇವೆ ಮಾಡ್ಲಿಕ್ಕೆ ಹೇಳಿದ್ರು. ಹೌದನ್ನ ಇಂಟ್ರೆಸ್ಟ್ ಉಂಟು, ಸರಿ ಅಂತೇಳಿ ನನಗೆ ರಾಮನಗರ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಇದಾಯಿತು.
ಆಮೇಲೆ ಚಿಕ್ಕದಾಗಿ ರಿಯಲ್ ಎಸ್ಟೇಟ್ ಉದ್ಯಮಗಳನ್ನ ಬಿಡದಿ ಬೆಳೀತಾ ಇತ್ತು. ಅದರಿಂದಾಗಿ ರಿಯಲ್ ಎಸ್ಟೇಟ್ ಉದ್ಯಮಗಳನ್ನ ಮಾಡ್ತಾ ಚಿಕ್ಕ ಪುಟ್ಟದಾಗಿ ಮಾಡ್ತಾ ಇದ್ದೆ. ಸೊ ಅದೊಂದು ಜರ್ನಿ ಆಗಿ ಹೋಗ್ತಾ ಇತ್ತು. ಬಟ್ ಇದೊಂದು ತಲೆಯಲ್ಲಿ ಇತ್ತು. ಈ ಹೋಟೆಲ್ ಉದ್ಯಮದಲ್ಲಿ ಬೆಂಗಳೂರಿನಲ್ಲಿರುವಂತ ಸಂದರ್ಭದಲ್ಲಿ ಅವಿನಿ ರೋಡ್ ಅಲ್ಲಿ ನಡ್ಕೊಂಡು ಹೋಗುವಾಗ ಆಗ ಎಲ್ಲ ಸರ್ಕಾರಿ ಉದ್ಯೋಗದ್ದು ಅರ್ಜಿಗಳನ್ನ ಮಾಡ್ತಾ ಇದ್ರು. ಆ ಡ್ರೀಮ್ ಶುರು ಆಯ್ತು ಅಲ್ಲಿಂದ. ಮತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಶುರು ಮಾಡಿದೆ. 2 ಸರ್ತಿ ಸಬ್ ಇನ್ಸ್ಪೆಕ್ಟರ್ಗೆ ಅಟೆಂಪ್ಟ್ ಮಾಡಿದೆ ಎಕ್ಸಾಮ್ಸ್. ಒಂದು ಎಕ್ಸಾಮ್ ಅಂತೂ 2 ಮಾರ್ಕಲ್ಲಿ ಮಿಸ್ ಆಗಿ ಅದೊಂದು ಫೀಲ್ ಆಯ್ತು. ನಂಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದಿದ್ರೆ ಈ ಪರಿಸ್ಥಿತಿ ನಂಗೆ ಬರ್ತಾ ಇರಲಿಲ್ಲ ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ 1800 ರೂಪಾಯಿ ಸಂಬಳ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಮಾಡುವಂತ ಇದಿಲ್ಲ. 1-2 ಇನ್ಸ್ಟಿಟ್ಯೂಟ್ಗೆ ಹೋದೆ. 2 ಲಕ್ಷ ರೂಪಾಯಿ ತನಕ ಆಗ್ತದೆ, 1 ವರ್ಷಕ್ಕೆ ಟ್ರೈನಿಂಗ್ಗೆ 2 ಲಕ್ಷ ರೂಪಾಯಿ ಆಗ್ತದೆ ಹೇಳಿದ್ರು. ಆಗ 2 ಲಕ್ಷ ಆಗ್ತದೆ ಅಂತ ಹೇಳಿದ್ರು. ನಂಗೆ ಕೊಡ್ಲಿಕ್ಕೆ ಆಗ ಶಕ್ತಿ ಇರಲಿಲ್ಲ, ಮತ್ತೆ ಮನೆಯಲ್ಲಿ ಕೇಳುವಂತ ಮನಸ್ಥಿತಿ ಇರಲಿಲ್ಲ ಯಾರನ್ನು, ಮತ್ತೆ ಆ ತರ ಇಲ್ಲ. ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಮೈಂಡ್ ಸೆಟ್ ನಂದು. ಸೊ ಹೀಗೆ ಆಯ್ತು. ಅದು ಆಗ್ಲಿಲ್ಲ, ಆ ಡ್ರೀಮ್ ಆಗ್ಲಿಲ್ಲ, ಅಲ್ಲಿಗೆ ನಿಂತಿತ್ತು. ಬಟ್ ಅವತ್ತೊಂದು ಮನಸ್ಸಲ್ಲಿ ಆಗಿತ್ತು, ನಾನೊಂದು ಪ್ಲಾಟ್ಫಾರ್ಮ್ ಅನ್ನು ಊರಲ್ಲಿ ಕಟ್ಟಬೇಕು. ನೆಕ್ಸ್ಟ್ ಜೀವನದಲ್ಲಿ ಏನಾದ್ರು ದೇವರು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಕಟ್ಟಬೇಕು ಅಂತ ಹೇಳಿ ಅಲ್ಲಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಜರ್ನಿ. ಸಬ್ ಇನ್ಸ್ಪೆಕ್ಟರ್ ಇಂಥ ಒಂದು ತರಬೇತಿ ಕೇಂದ್ರವನ್ನು ಮಾಡಬೇಕು ಅಂತ ಒಂದು ಮೂಲೆಯಲ್ಲಿ ಒಂದು ಕನಸನ್ನ ಕಟ್ಟಿಟ್ಟೆ. ಅದು ಇಂಪ್ಲಿಮೆಂಟ್ ಆಗ್ತದೆ ಇಲ್ಲ ಗೊತ್ತಿರಲಿಲ್ಲ ನನಗೆ. ಜಯ ಕರ್ನಾಟಕ ಸಂಘಟನೆಯಲ್ಲಿ ಸೇರ್ಕೊಂಡಾದ್ಮೇಲೆ ನನಗೆ ಸಮಾನ ಶಿಕ್ಷಣ ನೀತಿದ್ದು ಒಂದು ಜಾರಿಗೆ ಬರಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಂದು ದೊಡ್ಡ ರಥಯಾತ್ರೆ ಆಗ್ತದೆ. ಭಾರಿ ದೊಡ್ಡ ಕಾರ್ಯಕ್ರಮ ಅದು. ಅದರಲ್ಲಿ 2 ವಿಭಾಗ ಮಾಡ್ತಾರೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಹೇಳಿ. ಉತ್ತರ ಕರ್ನಾಟಕದ ಹಾವೇರಿಯಿಂದ ಬೀದರ್ವರೆಗೆ ಮುತ್ತಪ್ರಯವರು ಕರೆದು ನನ್ನನ್ನು ವೀಕ್ಷಕನಾಗಿ ನೇಮಕ ಮಾಡ್ತಾರೆ. ಇಡೀ ಕಾರ್ಯಕ್ರಮದ ವೀಕ್ಷಕ ನಾನು. ಅವರಿಗೆ ರಿಪೋರ್ಟ್ ಮಾಡಲಿಕ್ಕೆ ಮತ್ತು ಆ ಕಾರ್ಯಕ್ರಮದ ಸಂಯೋಜನೆ ಹೇಗೆ ಆಗ್ತದೆ ಅನ್ನೋದ್ರ ಮೇಲೆ ನನ್ನನ್ನು ಆ ಸಂಘಟನೆಯನ್ನು ಗುರುತಿಸಿ ನನಗೆ ಆ ಜವಾಬ್ದಾರಿಯನ್ನು 2 ವರ್ಷಗಳ ಕಾಲ, ಅದು ಸುಮಾರು 2 ವರ್ಷಗಳ ಕಾಲ ಅದರಲ್ಲಿ ವರ್ಕ್ ಮಾಡುವಂತ ಅವಕಾಶ ಇತ್ತು. ಅದರಲ್ಲಿ ರಥಯಾತ್ರೆ ಒಂದು ತಿಂಗಳು ನಿರಂತರವಾಗಿ ರಥಯಾತ್ರೆ ಕೂಡ ನಡೆಯಿತು. ಮತ್ತೆ ಹಾವೇರಿಯಿಂದ ಜರ್ನಿ ಶುರು ಆಗುತ್ತೆ ನೋಡಿ. ಯಾದಗಿರಿಗೆ ಹೋಗ್ತೀನಿ, ಕೊಪ್ಪಳ ಹೋಗ್ತೀನಿ, ಅಪ್ ಟು ಬೀದರ್ ತನಕ ಸುತ್ತಾಡ್ತೀನಿ. ಪ್ರತಿ ಗ್ರಾಮಕ್ಕೆ ಹೋಗಿ ಸರ್. ಹಿಂಗೆ ನಮ್ಮ ಸಂಘಟನೆಯಲ್ಲಿ ಬಂದಿರ್ತಕ್ಕಂಥ ಲೋಕಲ್ ಅಲ್ಲಿ ಯುವಕರನ್ನ ಮಾತಾಡಿಸ್ತಾ ಒಂದಷ್ಟು ಜನ ಅವರ ತಮ್ಮ, ಅವರ ಅತ್ತಿಗೆ, ಅವರ ಅಣ್ಣ, ಅವನು ಒಂದಲ್ಲ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಪ್ರತಿ ಮನೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಯಾದಗಿರಿ ಅಂತ ಜಿಲ್ಲೆಗಳಲ್ಲಿ ನಾವಿಲ್ಲಿ ಕೂತ್ಕೊಂಡು ನೋಡಿ, ಈ ವರ್ಷದ ಮೊನ್ನೆ ತಮಾಷೆ ನಮ್ಮವರು ತುಂಬಾ ಜನ ವ್ಯಂಗ್ಯ ಮಾಡಿದ್ದನ್ನು ನೋಡಿದೆ ನಾನು. ಯಾದಗಿರಿ ಜಿಲ್ಲೆ ಲಾಸ್ಟ್ ಅಲ್ಲಿ ಇದೆ, ಗುಲ್ಬರ್ಗ ಲಾಸ್ಟ್ ಅಲ್ಲಿ ಇದೆ, ಇನ್ನೊಂದು ಜಿಲ್ಲೆ ಲಾಸ್ಟ್ ಅಲ್ಲಿ ಇದೆ. ಸರಿ, ನಾಡಿದ್ದು ನೋಡಿ ಸರ್ಕಾರಿ ಉದ್ಯೋಗದ ಲಿಸ್ಟ್ ಬರ್ಲಿ, ಅದಕ್ಕೂ ನಮ್ಮವರು ಹೇಳ್ತಾರೆ ದುಡ್ಡು ಕೊಟ್ಟು ಬರ್ತಾರೆ ಅಂತ ಹೇಳಿ. ಸರ್, ನಿಮಗೆ ಉತ್ತರ ಕರ್ನಾಟಕದ ಮತ್ತು ಕರೆನ್ಸಿ, ದಕ್ಷಿಣ ಕನ್ನಡದ ಕರೆನ್ಸಿ ಏನಾದ್ರು ಬೇರೆ ಏನಾದ್ರು ಉಂಟಾ? ಸರಿ, ನೀವು ಕೂಡ ದುಡ್ಡು ಕೊಟ್ಟೇ ಹೋಗುದಾದ್ರೆ ದಕ್ಷಿಣ ಕನ್ನಡದವರು ದುಡ್ಡು ಕೊಟ್ಟು ಹೋಗ್ತಾ ಇದ್ರಲ್ಲ, ನಮ್ಮರಿಗೆ ದುಡ್ಡಿಗೆ ಏನು ಬರ ಆಗಿದೆಯಾ? ಈಗ ದುಡ್ಡು ಕೊಟ್ಟೇ ಹೋಗ್ತೇನೆ ಅಂತ ಹೇಳುವವರು ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರಲ್ಲ, ದುಡ್ಡು ಕೊಟ್ಟೇ ಹೋಗ್ತಾರೆ ಅಂತ ಹೇಳಿದ್ರೆ ಯಾಕೆ ದಕ್ಷಿಣ ಕನ್ನಡದವರು ದುಡ್ಡು ಕೊಟ್ಟು ಹೋಗುದಿಲ್ಲ? ಅವ್ರು ಜಾಗ ಮಾರಿ ದುಡ್ಡು ಕೊಟ್ಟು ಹೋಗ್ತಾರೆ. ನಮಗೆ ಜಾಗ ಮಾರದೇ ದುಡ್ಡು ಉಂಟು ನಮ್ಮ ಹತ್ರ, ಯಾಕೆ ಕೊಟ್ಟು ಹೋಗುದಿಲ್ಲ? ಒಂದು ಲಾಜಿಕ್ ನೋಡಿ ಸರ್. ಇದನ್ನು ನಾನು ಸೂಕ್ಷ್ಮವಾಗಿ ಅಲ್ಲಿದ್ದುಕೊಂಡು ಗಮನಿಸಿದೆ. ಯಾಕೆ ಹೀಗೆ? ನಾನು ಗಮನಿಸಿದ್ದು ಇಷ್ಟೇ ಸರ್, ನಮ್ಮಲ್ಲಿ ಎಜುಕೇಶನ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೇವೆ. ಈಗ ನೋಡಿ, ಈಗ ನಿಮ್ಮ ಎದುರುಗಡೆ ಒಂದು ಕೇಸ್ ಬಂತು, ನೀವು ನೋಡಿದ್ರಲ್ಲ, 2 ಹುಡುಗಿಯರು ಬರ್ತಾರೆ, BA BEd MA, ಬೇಸಿಕ್ ಕಂಪ್ಯೂಟರ್ ಗೊತ್ತಿಲ್ಲ. ಈಗ ಟೀಚಿಂಗ್ ಫೀಲ್ಡ್ ಅಲ್ಲಿ ಗೆಸ್ಟ್ ಅಲ್ಲಿ ಇದ್ರು, ಈಗ ಟೆಟ್ ಪಾಸ್ ಆಗ್ಲಿಲ್ಲ, ಏನೋ ಸಮಸ್ಯೆ ಆಗಿ ಟೆಟ್ ಪಾಸ್ ಆಗ್ಲಿಲ್ಲ ಅಂತ ಇದ್ರೆ ನೆಕ್ಸ್ಟ್ ಗೆಸ್ಟ್ ಕೊಡುದಿಲ್ಲ ಅಂತ ಏನೊಂದು ಬಂದಿದೆ, ಭಯ ಬಂದಿದೆ. ಅದಕ್ಕೆ ಅವರು ಇನ್ನೂ ನಾವು ಕಚೇರಿ ಕೆಲಸಕ್ಕೆ ಬರ್ತೇವೆ, ನಮ್ಗೆ ಒಂದು ಅವಕಾಶ ಇದ್ರೆ ನೋಡಿ ಅಂತ ನನ್ನ ಕೇಳಿಕೆ ಬಂದಿದ್ದಾರೆ. ನಾನು ಕೇಳಿದ ಈ ಕ್ವಶನ್ ಇಷ್ಟೇ, ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಗೊತ್ತಿದೆಯಾ? ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಬೇಸಿಕ್ ಕಂಪ್ಯೂಟರ್ ಗೊತ್ತಿಲ್ಲ ಅಂದ್ರೆ ಯಾವ ಕಚೇರಿಯಲ್ಲಿ ಕೆಲಸ ಸಿಗ್ತದೆ? ಸಿಂಪಲ್ ಏನು ದೊಡ್ಡ ಕಲಿಬೇಕಾಗಿಲ್ಲಲ್ಲ, ಸಿಂಪಲ್ ನಾಲೆಜ್ ಇದು, ಅದನ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ, ಪುರ್ಸೋತಿಲ್ಲ ನಮ್ಗೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಜುಕೇಶನ್ ಶಿಕ್ಷಣದ ಜೊತೆಗೆ ಅವರು ಉದ್ಯೋಗ ಕೌಶಲ್ಯತೆಯನ್ನ ರೂಢಿಸ್ಕೊಳ್ತಾರೆ. ಫಸ್ಟ್ ಅವರು ಪ್ರಿಫರೆನ್ಸ್ ಸರ್ಕಾರಿ ಉದ್ಯೋಗ, ಡೌಟ್ ಇಲ್ಲ ಅದರಲ್ಲಿ. ಸರ್ಕಾರಿ ಉದ್ಯೋಗ ಇಂಟ್ರೆಸ್ಟ್ ಇಲ್ಲ, ಅಥವಾ ನೀವು ಫಿಸಿಕಲ್ ಫಿಟ್ನೆಸ್ ಇಲ್ಲ, ಅಥವಾ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವ, ಕನಿಷ್ಠ ಏನಿಲ್ಲ ಅಂದ್ರೆ ಪ್ರೈವೇಟ್ ಜಾಬ್ಗೆ ಬೇಕಾದಂತ ಸ್ಕಿಲ್ ಅನ್ನು ಕಲಿತ್ಕೊಂಡು ಹೋಗ್ತಾನೆ. ಉದ್ಯೋಗ ಕೌಶಲ್ಯತೆಗೆ ನಮ್ಮಲ್ಲಿ ರೆಸ್ಪೆಕ್ಟೇ ಇಲ್ಲ, ಅಂದ್ರೆ ನಾವು ಮಾಡೋದೇ ಇಲ್ಲ, ಪೋಷಕರು ಮಾಡೋದಿಲ್ಲ, ನಾವು ಮಾಡೋದು. ನೀವು ಸೆಕೆಂಡ್ PUC ತನಕ ಬರುವಂತ 10th ಮತ್ತು ಸೆಕೆಂಡ್ PUC ಬರುವಂತ ರಿಸಲ್ಟ್ ಗಳನ್ನ ನೋಡಿ, ಯಾವಾಗ್ಲೂ ಟಾಪರ್. ಹಾಗಾದ್ರೆ ಉದ್ಯೋಗ ಯಾಕಿಲ್ಲ ನಮಗೆ? ಉದ್ಯೋಗದಲ್ಲಿ ಟಾಪರ್ ನಾವೇ ಆಗ್ಬೇಕಿತ್ತಲ್ಲ. ಪ್ರತಿ ಮನೆಯಲ್ಲೂ ಯಾಕೆ ನಿರುದ್ಯೋಗಿಗಳಿದ್ದಾರೆ? ಸಿಗ್ಬೇಕಿತ್ತಲ್ಲ. ಈ ರೀತಿಯಾದಂತಹ ಮೈಂಡ್ ಸೆಟ್, ನನ್ನ ಯೋಚನೆ ಇರುವಂತದ್ದು ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕು. ದಯವಿಟ್ಟು ಹೇಳೋದು, ದಕ್ಷಿಣ ಕನ್ನಡದ ಶಿಕ್ಷಣ ವ್ಯವಸ್ಥೆ ಒಳ್ಳೇದಿದೆ, ದಯವಿಟ್ಟು ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ಉದ್ಯೋಗ ಕೌಶಲ್ಯತೆಯನ್ನ ಕಲಿಯಿರಿ, ಇಲ್ದಿದ್ರೆ ನಾವು ಗೆಲ್ಲುವುದಿಲ್ಲ. ಸರ್ಕಾರಿ ಅಧಿಕಾರಿಗಳು ಈ ಭಾಗದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಪವರ್ ಇಲ್ಲ ಸರ್. ಒಂದು ಪೊಲೀಸ್ ಸ್ಟೇಷನ್ಗೆ ಆದ್ರೆ, ಇನ್ನು ನೀವು ಪೊಲೀಸ್ನವರು ಇವತ್ತು ರಿಟೈರ್ಡ್ ಆದಂತ ನಿನ್ನೆ ಒಬ್ರು ASI ಬಂದಿರೋರು ಹೇಳ್ತಾ ಇದ್ದಾರೆ,
ಸರಿ ಭಾಗೇಶ್ ಇನ್ನೊಂದು 3-4 ವರ್ಷ ಆಗಿ ರಿಟೈರ್ಡ್ ಆಗಿ ಕೊನೆಗೆ ನಮ್ಮ ಅಲ್ಲಿ ಯಾರು ಇಲ್ಲ ಇನ್ನು. ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಯಾರು ಇಲ್ಲ. ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವಂತ ಜಿಲ್ಲೆಯಿಂದ ಒಂದು ಗೌರ್ಮೆಂಟ್ ಅಧಿಕಾರಿಗಳು ಇರೋದಿಲ್ಲ ಅಂತ ನೀವು ಹೇಳ್ತಾ ಇರೋದು. ಇಲ್ಲದಿದ್ರೆ ಅಡ್ಮಿನಿಸ್ಟ್ರೇಷನ್ ನೋಡಿ ಸರ್, ನೀವು MLA MP ಬೈತಾ ಕೂತ್ಕೊಳ್ತಾರೆ ನಮ್ ಜನ. ಒಬ್ಬ MLA MP ಎಷ್ಟು ಟೈಮ್ ರೂಲ್ ಮಾಡ್ತಾನೆ? 5 ವರ್ಷ ಮಾಡ್ತಾನೆ. ಮತ್ತೆ ವ್ಯವಸ್ಥೆ ಹೇಗೆ ಬೇಕಾದ್ರೂ ಚೇಂಜ್ ಆಗ್ಬೋದು, ಅದೇನು ಪರ್ಮನೆಂಟ್ ಹುದ್ದೆಗಳಲ್ಲ. ಒಬ್ಬ ಅಧಿಕಾರಿ ನೀವು ಸುಳ್ಳ್ಯದಲ್ಲೇ ತಗೊಳ್ಳಿ ಸರ್, ನಿಮ್ಮ ಊರಿನಲ್ಲೇ ತಗೊಳ್ಳಿ, ಒಂದು 5 ಜನ KS ಆಫೀಸರ್ಸ್ ಬರ್ಲಿ ನೋಡು, ಬದಲಾವಣೆ ಆಗ್ತದೆ ಸರ್. ಅವನು ಊರಿಗೋಸ್ಕರ ಏನಾದ್ರೂ ಮಾಡ್ತಾನೆ, ಅಡ್ಮಿನಿಸ್ಟ್ರೇಷನ್ ಪವರ್ ಇರ್ತದೆ ನಿಮಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗದಲ್ಲಿ ನಮ್ಮ ಹತ್ರ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರೆ ಬರೀ ಶಾಸಕಾಂಗದಲ್ಲಿ ವ್ಯವಸ್ಥೆಗಳಾಗುದಿಲ್ಲ. ಒಬ್ಬ ಮಿನಿಸ್ಟರ್ ಇರ್ತಾನೆ ಸರ್, ಒಬ್ಬ ಫಾರೆಸ್ಟ್ ಮಿನಿಸ್ಟರ್ ಆಗ್ತಾನೆ ಅಂತಿದ್ರೆ ಅವನಿಗೆ ಅದರ ನಾಲೆಜ್ 2% ಮಾತ್ರ ಇರುವಂತ, 98% ನಾಲೆಜ್ ಕೊಡುವಂಥದ್ದು, ಅದರ ಇಡೀ ವ್ಯವಸ್ಥೆ ನೋಡ್ಕೊಳ್ಳುವಂಥದ್ದು ಅದಕ್ಕೆ ಹಿಂದಿರ್ತಕ್ಕಂಥ ಅಧಿಕಾರಿಗಳು. ಸೊ ಈ ಸತ್ಯವನ್ನ ನಾನು ಉತ್ತರ ಕರ್ನಾಟಕದ ಆ ಪ್ರವಾಸದಲ್ಲಿ ಕಂಡುಕೊಂಡೆ ಪ್ರಾಕ್ಟಿಕಲ್ ಆಗಿ. ಇವತ್ತು ನನ್ನ ಹತ್ರ ಬಹಳಷ್ಟು ಟಚ್ ಅಲ್ಲಿ ಇರ್ತಕ್ಕಂಥ ಸ್ನೇಹಿತರಿದ್ದಾರೆ, ಅಲ್ಲಿನ ಮೈಂಡ್ ಸೆಟ್ ಏನು ಅಂತ ಗೊತ್ತಿದೆ ಸರ್. ಮೊನ್ನೆ ಈಗ ನಮ್ಮಲ್ಲೇ ತರಬೇತಿ ಕೊಡ್ಲಿಕ್ಕೆ ಬರ್ತಕ್ಕಂಥ ಅರವಿಂದ್, ತುಂಬಾ ಖ್ಯಾತ ನಮ್ಮಲ್ಲಿ ಕಾಂಪಿಟೇಟಿವ್ ಟ್ರೈನರ್ ಅರವಿಂದ್ ಚಿಕ್ಕಾಡಿ ಅವರು ಒಂದು ಫೋಟೋವನ್ನು ಶೇರ್ ಮಾಡಿದ್ರು ಸರ್. ಅವರು ಚಾಣಕ್ಯ ಕೆರಿಯರ್ ಅಕಾಡೆಮಿಗೆ ತರಬೇತಿ ಕೊಡ್ಲಿಕ್ಕೆ ಅಂತ ಹೋಗಿದ್ರು ರಜೆ ಟೈಮ್ ನಲ್ಲಿ. ಅಲ್ಲಿ ಫೋಟೋ ನೋಡಿ, ನೀವು ಫೇಸ್ಬುಕ್ ನಲ್ಲೆಲ್ಲ ಹಂಚ್ಕೊಂಡಿದ್ದಾರೆ ಸರ್. KS ಕಲಿಯುವಂತ ಮಕ್ಕಳು ನೆಲದಲ್ಲಿ ಕೂತಿದ್ದಾರೆ, ಒಂದು 150 ಮಕ್ಕಳು ನೆಲದಲ್ಲಿ ಕೂತ್ಕೊಂಡು. ನನ್ನ ಕ್ಲಾಸ್ ರೂಮ್ ನೋಡಿದ್ರಲ್ಲ, ಬೆಳಿಗ್ಗೆಯಿಂದ AC ರನ್ ಆಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ ಜನಗಳು, ಪಕ್ಕದ ವಿಡಿಯೋದಲ್ಲಿ ಬರ್ತಾ ಇದೆ ನೋಡಿ ನಿಮ್ಮ ಕ್ಲಾಸ್ ರೂಮ್ಗಳೆಲ್ಲ. AC ರನ್ ಆಗುತ್ತೆ, ಫ್ಯಾನ್ ರನ್ ಆಗುತ್ತೆ, ಒಳ್ಳೆ ಚೇರ್, ಕುಶನ್ ಹಾಕಿದ ಚೇರ್ ಇದೆ. ಅಂದ್ರೆ ನಾನು ತುಂಬಾ ದೊಡ್ಡ ಫಾಶ್ ಆಗ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದಲ್ಲ, ಮಕ್ಕಳಿಗೆ ಕಂಫರ್ಟೇಬಲ್ ಝೋನ್ ಇರ್ಲಿ. ನಮ್ಮ ಮಕ್ಕಳು ಇರೋದೇ ಕಂಫರ್ಟೇಬಲ್ ಝೋನ್ ಅಲ್ಲಿ, ಆದ್ರೆ ಮತ್ತೆ ಅದೊಂದು ಕೊರತೆ ಬೇಡ. ನೆಲದಲ್ಲಿ ಕೂರಿಸಿದ್ರು ಕೊರತೆಯಿಂದಾಗಿ ಮತ್ತೆ ಮಕ್ಕಳು ಬರದೆ ಆಗುದು ಬೇಡ ಅಂತ ಹೇಳಿ ನಾವು ಹಾಕಿದ್ದು. ಮತ್ತೇನು ದೊಡ್ಡ ಫಾಶ್ ಇರ್ಬೇಕಂತಲ್ಲ. ಅಂದ್ರೆ ಈಗಿನ ಜನರೇಷನ್ ಅನ್ನು ನಾವು ಅವರ ದಾರಿಯಲ್ಲೇ ಹೋಗಿ ಹಿಡಿಬೇಕೇ ಹೊರತು ಅವರ ವಿರುದ್ಧವಾಗಿ ಹೋಗಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಈಗ ಮೊಬೈಲ್ ನೋಡಿ, ಮೊಬೈಲ್ ಬಂದಿದೆ, ಬಹುತೇಕ ಹೇಳುವಂಥದ್ದು ಒಂದೇ ಡೈಲಾಗ್, ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ, ಮೊಬೈಲ್ ಯೂಸ್ ಆಗಿ ಹಾಳಾಗಿದ್ದಾರೆ ಅಂತ. ಎಷ್ಟೋ ಮೊಬೈಲ್ ಯೂಸ್ ಮಾಡಿ ನಮ್ಮಲ್ಲೇ ಎಷ್ಟೋ ಮಕ್ಕಳು ಕಾಂಪಿಟೇಟಿವ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಒಳ್ಳೇದು ಉಂಟಲ್ಲ ಅದರಲ್ಲಿ, ಕೆಟ್ಟದ ನೋಡ್ತಿದ್ರೆ ಕೆಟ್ಟದೇ ಸಿಗ್ತದೆ, ಒಳ್ಳೇದು ನೋಡ್ತಿದ್ರೆ ಒಳ್ಳೇದು ಸಿಗ್ತದೆ. ಈಗ ಅಲ್ಲಿ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ ಒಂದು ಮೈಂಡ್ ಸೆಟ್ ಮತ್ತೆ ನನಗೆ ಒಳಗಿನ ಇತ್ತಲ್ಲ ಒಂದು ಕನಸು, ಅದು ಎಚ್ಚರ ಆಗತ್ತೆ. ಇದು ಹೇಗಾದ್ರೂ ಮಾಡಿ ನನಗೊಂದು ದೇವರು ಒಂದು ಅವಕಾಶ ಕೊಡ್ಲಿ ಅಂತ ಹೇಳಿ ನಾನು ಕೈಮಿಗಿದ್ದೇನೆ ಅಂತ. ಬಟ್ ನಾನು ಬ್ಲ್ಯಾಂಕ್, ನನಗೆ ಹೇಗೆ ಮಾಡಬೇಕು ಇದನ್ನು ಹೇಗೆ ಏನು ಗೊತ್ತಿರಲಿಲ್ಲ ಸರ್. ಮತ್ತೆ ನಾನು ಉದ್ಯಮಕ್ಕೆ ಬೆಂಗಳೂರಿಗೆ ಕಂಟಿನ್ಯೂಷನ್ ಆಯ್ತು. ಕಂಟಿನ್ಯೂಷನ್ ಆದ್ಮೇಲೆ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಮದುವೆ ಫಿಕ್ಸ್ ಆಯ್ತು. ರಮ್ಯಾರವರನ್ನ ಮದುವೆ ಫಿಕ್ಸ್ ಆಯ್ತು. ಅವರು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ರು. ಮತ್ತೆ ಅವರು ಬೇಸಿಕಲಿ ಮಂಜೇಶ್ವರ. ಸುಮ್ಮನೆ ಗೊತ್ತಿರಲಿ, ಕೇರಳದಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಟಚ್ ಜಾಸ್ತಿ ಇರುತ್ತದೆ ಅಲ್ಲಿ ಕಲ್ತವರಿಗೆ, ಮತ್ತು ಅಲ್ಲಿನ ಬೇಸ್ ಜಾಸ್ತಿ ಇದೆ. ಅವರಿಗೆ ಕಾಂಪಿಟೇಟಿವ್ ಒಳ್ಳೆ ಟಚ್ ಇತ್ತು. ಇವತ್ತು ಅವರ ಹತ್ರ ಸುಮಾರು 110 ಸರ್ಟಿಫಿಕೇಟ್ಗಳಿದೆ. ಕಾಂಪಿಟೇಟಿವ್ ಟ್ರೈನಿಂಗ್ ಇದ್ದು 110 ಸರ್ಟಿಫಿಕೇಟ್ ಅವ್ರ ಹತ್ರ ಇದೆ. ಅಂದ್ರೆ ಅವತ್ತಿಂದನೇ ಅವರು ಕಾಂಪಿಟೇಟಿವ್ ಬಗ್ಗೆ ತುಂಬಾ ಅಧ್ಯಯನದಲ್ಲಿದ್ರು. ನನ್ನ ಡ್ರೀಮ್ ಅನ್ನು ಹಂಚಿಕೊಂಡಾಗ ಅವ್ರು ಹೇಳ್ತಾರೆ, ನಾವು ಸ್ಟಾರ್ಟ್ ಮಾಡುವ, ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡುವಂತ ಅಷ್ಟು ಸುಲಭದ ವಿಷಯ ಆಗಿರ್ಲಿಲ್ಲ. ಅವರಿಗೆ ಅದೇ ಟೈಮ್ ನಲ್ಲಿ ಒಂದು ಅನುದಾನಿತ ಶಾಲೆಯಲ್ಲಿ ಪರ್ಮನೆಂಟ್ ಕೂಡ ಆಯ್ತು, ಸರ್ಕಾರಿ ಉದ್ಯೋಗ ಪರ್ಮನೆಂಟ್ ಆಯ್ತು. ಈಗ ನೀವು ಇಲ್ಲಿ ಸ್ಟಾರ್ಟ್ ಮಾಡಿ ಕೊಟ್ರಿ, ಇದರ ಮಧ್ಯದಲ್ಲಿ ಅಲ್ಲಿ ಬಿಸ್ನೆಸ್ ಬಿಟ್ರಿ. ಬೆಂಗಳೂರಲ್ಲಿ ಎಷ್ಟು ಬಿಸ್ನೆಸ್ ಟರ್ನ್ ಓವರ್ ಆಗೋದನ್ನು ಬಿಟ್ಟು ಬಂದ್ರಿ ನೀವು? ಒಂದು ಕನಿಷ್ಠ ತಿಂಗಳಲ್ಲಿ 1.5 ಲಕ್ಷದಷ್ಟು ಸಂಪಾದನೆ ಇತ್ತು, ಕನಿಷ್ಠ. ಇದು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಹೊರತುಪಡಿಸಿ ಹೇಳಿದ್ದು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಬರ್ತಕ್ಕಂಥ ಸೋರ್ಸ್ ಕೂಡ ಇತ್ತು. ಅದನ್ನು ಹೊರತುಪಡಿಸಿ ಹೋಟೆಲ್ ಉದ್ಯಮದಲ್ಲಿ ಸುಮಾರು 1.5 ಲಕ್ಷದಷ್ಟು ನನಗೆ ಸೋರ್ಸ್ ಇತ್ತು. ಅದರಲ್ಲಿ ಒಂದಷ್ಟು ಸಮಾಜ ಸೇವೆಗೆ ಕೂಡ ನಾವು ಕೊಡ್ತಾ ಇದ್ವಿ. ನನ್ನ ಸ್ನೇಹಿತಂದೊಂದು ಅನಾಥಾಶ್ರಮ ಇತ್ತು, ಅದಕ್ಕೆ ಒಂದಷ್ಟು ವರ್ಷದಲ್ಲಿ ಇಷ್ಟು ಅಂತ ನಾವು ಕೊಡ್ತಾ ಇದ್ವಿ. ಮತ್ತೆ ಈ ಜಯ ಕರ್ನಾಟಕ ಸಂಘಟನೆ ಮೂಲಕ ಹಕ್ಕಿಪಿಕ್ಕಿ, ನೀವು ಕೇಳಿರ್ಬೋದು, ಹಕ್ಕಿಪಿಕ್ಕಿ ಬುಡಕಟ್ಟು ಜನಾಂಗ ಇರತಕ್ಕಂಥ 2 ಗ್ರಾಮಗಳಿತ್ತಲ್ಲಿ. ಅಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ. ಗೌರಿಪುರ ಮತ್ತೆ ಭದ್ರಾಪುರ ಅಂತ ಇತ್ತು. ಅಲ್ಲಿ ತುಂಬಾ ಕೆಲಸಗಳು, ಎಷ್ಟೋ ಶಾಲೆಯ ಮಕ್ಕಳಿಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು. ಒಂದಷ್ಟು ಶಾಲೆಗಳಿಗೆ ಕಂಪನಿಯವರನ್ನೆಲ್ಲ ಅವರ ವಿಶ್ವಾಸವನ್ನು ತಗೊಂಡು ಒಂದಷ್ಟು ಸ್ಕೂಲ್ಗಳಲ್ಲಿ ಡೆವಲಪ್ಮೆಂಟ್ ಇಂಥದ್ದೆಲ್ಲ ನಡೀತಿತ್ತು. ಸಮಾಜ ಸೇವೆಗಳು ಅಷ್ಟು ವ್ಯವಸ್ಥೆಗಳಿತ್ತು. ಸಮಾಜ ಸೇವೆಗೂ ಸಮಸ್ಯೆ ಇರಲಿಲ್ಲ, ಸಂಘಟನೆ ಇತ್ತು. ವಿದ್ಯಾಮತ ಫೌಂಡೇಶನ್ 2014 ಅಲ್ಲಿ ನಾನು ರಿಜಿಸ್ಟರ್ ಮಾಡಿದ್ದೆ ಬೆಂಗಳೂರಲ್ಲಿ. ಆಗ್ಲೂ ಅಲ್ಲಿ ಕೆಲಸ ನಡೀತಿತ್ತು. ಈ ಕೆಲಸ ಅಲ್ಲಿ ಮಾಡ್ತಾ ಇದ್ವಿ. ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ವಿ.
ಶಾಲೆಗಳಿಗೆ ಹೆಲ್ಪ್ ಮಾಡೋದು, ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡೋದು, ಅದೆಲ್ಲ ನಡೀತಿತ್ತು. ಸ್ಕಾಲರ್ಶಿಪ್ ಇತ್ತು, ಒಂದಷ್ಟು 200 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ, ಇದೆಲ್ಲ ನಡೀತಿತ್ತು. ಯಾವುದಕ್ಕೂ ಬರ ಅಂತ ಇರಲಿಲ್ಲ, ಏನು ಸೋತು ಬಂದದ್ದಲ್ಲ ಅಥವಾ ನನಗೆ ಅಲ್ಲಿನ ಕನಸಿಗೆ ಏನು ಸಮಸ್ಯೆ ಇಲ್ಲ, ಬಟ್ ರಿಯಲ್ ಕನಸು ಇಲ್ಲಿತ್ತು ನಮ್ದು, ನನ್ನ ಊರಿನಲ್ಲಿ ಶುರು ಮಾಡಬೇಕಿತ್ತು. ಆಗ ಫಸ್ಟ್ ಇಲ್ಲಿ ಬೀಜ ಬಿತ್ತಿರ್ತಕ್ಕಂಥದ್ದು ಸಾಮಾನ್ಯ ಇಲ್ಲಿ ಶಾಸಕಿಯಾಗಿರ್ತಕ್ಕಂಥ ಇದ್ದಂತಹ ಶಕುಂತಲಾ ಶೆಟ್ಟಿ ಅವರ ಹತ್ರ ನಾನು ಹೀಗೆ ಊರಲ್ಲಿ ಬಂದಾಗ ನಾನು ಭೇಟಿ ಮಾಡಿ ಹೇಳ್ತೇನೆ, ನಮ್ಮ ಊರಿನ ಶೇಖರಣ್ಣ ಅಂತ ಇದೆ, ಚಂದ್ರಶೇಖರ್ ರೈ ಇಲಂತಾಜಿ ಅಂತೇಳಿ, ಅವರ ಹತ್ರ ನಾನು ಹೇಳಿದ್ದೆ, ಅವರಾಗ ಆತ್ಮೀಯರಾಗಿದ್ರು ಅವರಿಗೆ. ಅವ್ರ ಹತ್ರ ಹೇಳ್ತೀನಿ, ನಾವೊಂದು ಉದ್ಯೋಗ ಮೇಳ ಮಾಡುವಲ್ಲ, ನನಗೆ ಒಳ್ಳೆ ಕಂಪ್ನೀಸ್ ಇದೆಲ್ಲ ಟಚ್ ಉಂಟು ಬಿಡದಿ ಭಾಗದಲ್ಲಿ. ಅವರು ಶಕುಂತಲಾ ಶೆಟ್ಟಿ ಅವರನ್ನ ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿಸಿ ನನ್ನ ಪ್ರೆಸೆಂಟೇಶನ್ ಹೇಳ್ತೀನಿ, ನೋಡಿ ಈ ತರ ಮಾಡ್ಬೋದು ಅಂತ. ಅವರಿಗೆ ಅಷ್ಟು ನಂಬಿಕೆ ಇರಲಿಲ್ಲ. ಅಂತ ಹೇಳಿದ್ರೆ ಎಲ್ಲರೂ ಮಾಡ್ತಾರೆ ರಾಜಕಾರಣಿಗಳು, ಇಲ್ಲ ಅಕ್ಕ ನಾನು ಮಾಡಿ ತೋರಿಸ್ತೇನೆ, ನಂಗೊಂದು ಅವಕಾಶ ಕೊಡಿ ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಅವ್ರು ಫುಲ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿದ್ಯಾಮಾತ ಫೌಂಡೇಶನ್ ಮತ್ತು ಶಕುಂತಲಾ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಟೈಅಪ್ ಅಲ್ಲಿ ಒಂದು ಸುಧಾನ ಶಾಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡ್ತೀವಿ ಸರ್. ಇವತ್ತು ರೆಕಾರ್ಡ್ ಇದೆ ಸರ್, 8,300 ವಿದ್ಯಾರ್ಥಿಗಳು ಇಡೀ ರಾಜ್ಯದಾದ್ಯಂತದಿಂದ ಬಂದಿದ್ರು. 1,730 ಮಕ್ಕಳಿಗೆ ಆನ್ ದಿ ಸ್ಪಾಟ್ ಆಫರ್ ಲೆಟರ್ ಕೊಟ್ಟಿರ್ತಕ್ಕಂಥ ಜಾಬ್ ಫೇರ್. 111 ಕಂಪ್ನಿ ನಾವು ಬೆಂಗಳೂರಿಂದ ಕರ್ಕೊಂಡು ಬಂದ್ವಿ, ಬೆಂಗಳೂರಲ್ಲ ಬಾಂಬೆಯಿಂದೆಲ್ಲ ಬಂದಿದ್ರು. ಅವತ್ತು ಉದ್ಯೋಗ ಮೇಳ ಮಾಡಿ ಪಾಸ್ ಆದಂತ ಅಂದ್ರೆ ಉದ್ಯೋಗ ಕೊಟ್ಟವರು ಇವತ್ತು ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದ್ದಾರೆ ಸರ್. ಸುಮಾರು ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು 16 ನನ್ನಲ್ಲಿ ಸ್ಟೂಡೆಂಟ್ಸ್ಗಳು ಅಂತ ಹೇಳಿದ್ರೆ ಆಗ ಉದ್ಯೋಗ ಪಡ್ಕೊಂಡವರು ಇವತ್ತು ಪ್ರೊಡಕ್ಷನ್ ಇಂದ ಹಿಡಿದು ಬೇರೆ ಬೇರೆ ಹಂತದಲ್ಲಿರ್ತಕ್ಕಂಥ ಮ್ಯಾನೇಜರ್ ಹುದ್ದೆಗಳಲ್ಲಿ ಇದ್ದಾರೆ. ಸೊ ಕನಸು ಶುರುವಾಗಿದ್ದು ಉದ್ಯೋಗ ಮೇಳದಿಂದ. ಉದ್ಯೋಗ ಮೇಳ ಮುಗಿದ ತಕ್ಷಣ ಏನಾಯ್ತು, ಫೋನ್ಗಳು ಬರ್ಲಿಕ್ಕೆ ಶುರುವಾಯ್ತು. ಆ ಕಂಪನಿ ಈ ಕಂಪನಿ ಸರಿ ತಲೆ ಕೆಡಿಸ್ಕೊಂಡು ಏನ್ ಮಾಡಿದೆ, ಒಂದು ಕನೆಕ್ಟಿವಿಟಿ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡಿದೆ, ಒಂದು ಆಫೀಸ್ ಸ್ಟಾರ್ಟ್ ಮಾಡಿದೆ ಪುತ್ತೂರಲ್ಲಿ 2017 ಎಂಡಲ್ಲಿ ಆಗುವಾಗ. ಅದಾದ್ಮೇಲೆ ಅಲ್ಲಿಂದ ಒಂದು ಕನೆಕ್ಟಿವಿಟಿ ಶುರುವಾಯಿತು. ಪ್ರೈವೇಟ್ ಪ್ಲೇಸ್ಮೆಂಟ್ ಬಗ್ಗೆ ಮಾತ್ರ ಇತ್ತು. ಮತ್ತೆ ಮದುವೆ ಆದಂತ ಸಂದರ್ಭದಲ್ಲಿ ರಮ್ಯಾ ಅವರ ಸರ್ಕಾರಿ ಉದ್ಯೋಗದ ಅವರ ಕನಸು ಏನಿತ್ತು, ಏನು ಅವಕಾಶ ಇತ್ತು, ಅದನ್ನು ತ್ಯಜಿಸಿ ಇಡೀ ನಾವು ದೊಡ್ಡ ರಿಸ್ಕ್ ಅಂತಾನೆ ಇರ್ಬೋದು, ಇಡೀ ಕಂಪ್ಲೀಟ್ ನನ್ನ ಹೋಟೆಲ್ ಉದ್ಯಮ ಮತ್ತು ಎಲ್ಲ ಉದ್ಯಮವನ್ನು ಬಿಟ್ಟು ನಾನು ಊರಿಗೆ ಶಿಫ್ಟ್ ಆಗ್ತೇನೆ. ಶಿಫ್ಟ್ ಆಗಿ ನೋಡಿ, ಆ ಹೋಟೆಲಲ್ಲಿ ನನಗೊಂದು ದೊಡ್ಡ ಇದಾಯ್ತಲ್ಲ, ಏನು ದೇವರೊಂದು ದೊಡ್ಡ ಎಕ್ಸಾಮ್ ಇಟ್ಟಲ್ಲ ಅಂತ ಎಕ್ಸಾಮ್ ಇಲ್ಲಿ ಕೂಡ ಬಂತು. ಒಂದು ಪರೀಕ್ಷೆಯನ್ನು ತಂದಿಟ್ಟ. ಸರ್ ನಾವು ಇಷ್ಟೆಲ್ಲ ಮಾಡಿ ಬಂದಿದ್ದೀವಿ, ಇದ್ದದೆಲ್ಲ ತಂದು ಇಲ್ಲಿ ಸಂಪತ್ತನ್ನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸೇವಿಂಗ್ಸ್ ಅನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಫ್ಯಾಕಲ್ಟಿಗೆ ಭಾರಿ ದೊಡ್ಡ ನಮಗೆ ಪೇಮೆಂಟ್ಗಳು ಹೋಗ್ತದೆ, ಅವರ್ ಲೆಕ್ಕದಲ್ಲಿ ಪೇಮೆಂಟ್ಗಳು ಹೋಗುವಂಥದ್ದು. ಇಂಥ ಚಾಲೆಂಜಿನಲ್ಲೆಲ್ಲ ನಾನು ಸ್ಟಾರ್ಟ್ ಮಾಡಿ ವಿದಿನ್ 3 ಮಂತ್ನಲ್ಲಿ ಕೊರೋನಾ ಲಾಕ್ಡೌನ್ ಸರ್. ಮತ್ತೆ ಪರೀಕ್ಷೆ, ಬೋಲುಗುಡ್ಡದಲ್ಲಿ ಬೀಜ ಬಿತ್ತಿದ್ದೀನಿ. ಅವೇರ್ನೆಸ್ಸೇ ಇಲ್ಲದ, ಸರ್ಕಾರಿ ಉದ್ಯೋಗದ ಅವೇರ್ನೆಸ್ಸೇ ಇಲ್ಲದ ಒಂದು ಬೋಲುಗುಡ್ಡದಲ್ಲಿ ನಾನು ತಂದು ಬೀಜ ಬಿತ್ತಿರ್ತಕ್ಕಂಥದ್ದು. ಮಳೆಯೇ ಬರದಿದ್ರೆ ಅಂತ ಆಗ್ಬೋದು ಅಂತ ಒಂದು ಪರಿಸ್ಥಿತಿ. ಕಣ್ಣೀರು ಹಾಕಿದ್ದೇವೆ ನಾವು ಅಂತ ಹೇಳಿದ್ರೆ ಅದು ಹೇಳಿಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದಲ್ಲಿ ಬಹುತೇಕ ಜನ ಹೇಳಿರ್ತಕ್ಕಂಥದ್ದು ಮೂಲ ಆಪೂಜ್ಯ, ಇಲ್ಲಿ ಸಾಧ್ಯವಿಲ್ಲ ನಿನ್ನ ಕೈಯಲ್ಲಿ, ಯಾರು ಬರೆಯುವುದಿಲ್ಲ. ಒಂದು ಕಡೆಯಿಂದ ಎಂತ ಮಾಡುದು ಹೇಳಿ, ಒಂದು ಬೆಂಗಳೂರಿಗೆ ವಾಪಸ್ ಓಡಬೇಕು, ಬೆಂಗಳೂರಿಗೆ ಓಡುದಿಲ್ಲಿಂದ ಕೊರೋನಾ ಸ್ಟಾರ್ಟ್ ಆಗಿದೆ. ಇನ್ನು ಕೊರೋನಾ ಯಾವಾಗ ಮುಗಿತದೇನೋ, ಇಬ್ಬರಿಗೆ ಜಾಬ್ ಇಲ್ಲ, ಸೋರ್ಸ್ ಇಲ್ಲ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಲಿಲ್ಲ. ಒಂದು 4 ಸಿಸ್ಟಮ್ ಅನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ಉಚಿತವಾಗಿ ಸರ್ಕಾರಿ ಉದ್ಯೋಗ ಅರ್ಜಿ ಹಾಕೊಡ್ತೇವೆ ಅಂತೇಳಿ ಅರ್ಜಿ ಹಾಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 700 ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕೊಟ್ಟಿ ಸರ್ ಕೊರೋನಾ ಟೈಮಲ್ಲಿ. ಈ 700ರಷ್ಟು ಉದ್ಯೋಗದ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕೊಡೋ ಸಂದರ್ಭದಲ್ಲಿ ಕೋಚಿಂಗ್ ಅನ್ನು ಆನ್ಲೈನ್ ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. KMF ರಿಕ್ರೂಟ್ಮೆಂಟ್ ಬಂತು ಮಂಗಳೂರು, ಊರಲ್ಲೆಲ್ಲ ಸುದ್ದಿ ಆಯಿತು, ಅವು ಇಷ್ಟು ಲಕ್ಷ ಕೊಡಬೇಕಂತೆ, ಇನ್ಫ್ಲುಯೆನ್ಸ್ ಬೇಕಂತ. ನಮ್ಮಲ್ಲಿ ಒಂದು 7 ವಿದ್ಯಾರ್ಥಿಗಳು ಬಂತು. SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತು KMF ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಈಗ ಮಾಡಿಫೈ ಮಾಡ್ಕೊಂಡು 4-5ಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಕೋರ್ಸ್ನಲ್ಲಿ ಮಾಡಿ ಸ್ಟಾರ್ಟ್ ಮಾಡಿ. ಫಸ್ಟ್ ರಿಸಲ್ಟ್ KMF 3 ಜನ ಟಾಪರ್ ಆಗಿ ಬಂದರು, ವಿತೌಟ್ ಇನ್ಫ್ಲುಯೆನ್ಸ್, ವಿತೌಟ್ ಏನು ಇಲ್ಲದೆ ಟಾಪರ್ ಆಗಿ ಸೆಲೆಕ್ಷನ್ ಆಗ್ತದೆ. ಅಲ್ಲಿಂದ ಸ್ವಲ್ಪ ಜನಗಳಿಗೆ ಎಚ್ಚರ ಆಯ್ತು, ಎಂಥದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಅಗ್ನಿಪಥ್ ಬಂತು. ಇಡೀ ದಕ್ಷಿಣ ಕನ್ನಡ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಸುಮಾರು 5 ಜಿಲ್ಲೆಗಳಲ್ಲಿ ಸರ್ ಯಾರು ಅದರ ಬಗ್ಗೆ ಫಸ್ಟ್ ರಾಜಕೀಯವಾಗಿ ಕೇಸರಿ ಚಾಟ ಇತ್ತೇ ಹೊರತು ಇವರು ಅವರನ್ನು ಬೈಯುವುದು ಅದು ಆಗುದಿಲ್ಲ ಅಂತ, ಅದು ಎಂತಂತ ಗೊತ್ತಿಲ್ಲ, ಯೋಜನೆ ಎಂತಂತಾನೆ ಗೊತ್ತಿಲ್ಲ. ನಾನು ಕೂತು ಯೋಚನೆ ಮಾಡಿದೆ. 17ವರೆಯಿಂದ 21ರ ತನಕ ಇರುವಂತಹ ಒಂದು
ಅವಕಾಶ. 22 lakhs ಸರ್ಕಾರ ಅವರಿಗೆ ಒಂದು ಪೇಮೆಂಟ್ ಮಾಡುತ್ತೆ. ಈ ಏಜ್ನಲ್ಲಿ ಇದಕ್ಕಿಂತ ದೊಡ್ಡ ಆಪರ್ಚುನಿಟಿ ಇಲ್ಲ. ಒಂದು ದಾರಿ ತಪ್ಪುವ ಮಕ್ಕಳಿಗೆ ಆ ಏಜ್ನಲ್ಲಿ ಅವನು ಆರ್ಮಿಗೆ ಹೋದ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಲೈಫು ಕ್ರಿಯೇಟ್ ಆಗ್ತದೆ. ಒಳ್ಳೆ ಯೋಜನೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಶುರು ಮಾಡಿದ್ವಿ, ಗ್ರೌಂಡ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ 2ನೇ ಹಂತದ ಕೊರೋನಾ ಬಂತು. ನೋಡಿ ಹೇಗಿದೆ ಅವಸ್ಥೆ ಅಂತ ಹೇಳಿದ್ರೆ, ಸರ್ ಗ್ರೌಂಡ್ಗೆ ಮಾಬ್ ಆಗಿ ಹೋಗಂಗಿಲ್ಲ. 2-3 ಜನಕ್ಕಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಹೋಗಂಗಿಲ್ಲ. ಪಬ್ಲಿಕ್ಗೆ ಫೋನ್ ಮಾಡೋರು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ. ಬೆಳಿಗ್ಗೆ 4 ಗಂಟೆಗೆ ನನ್ನ ಊರಿನ ಕೆಯೂರು ಶಾಲೆಯ, ನಾನೇ ಕಲಿತ ಶಾಲೆಯ ಗ್ರೌಂಡ್ನಲ್ಲಿ ನಾವು ಈಚೆ ಬರೋಂಗಿಲ್ಲಲ್ಲ, ಅಲ್ಲಿ ಶುರು ಮಾಡಿದ್ದು. ಅಲ್ಲೊಂದು 11 ಮಕ್ಕಳು ಬರ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಶುರು ಮಾಡುದು ನಾವು, 6 ಗಂಟೆಗೆ ಮುಗಿಬೇಕು ತರಬೇತಿ. ಅದರಲ್ಲಿ ಸನತ್ರೈ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಆಯ್ಕೆ ಆದ ಅದೇ ಬ್ಯಾಚ್ ನಲ್ಲಿ. ಆ ರಾತ್ರಿ ಬೆಳಿಗ್ಗೆ ಮಾರ್ನಿಂಗ್ ಬಂದು ನಾವು ಉದ್ದಾಟ ಮಾಡ್ತಿದ್ವಲ್ಲ ಅದೇ ಬ್ಯಾಚ್ ನಲ್ಲಿ, ಇದೇ ತಿಂಗಳ ಅಡಿಗೆ ಹುಡುಗ. ಈ ರೀತಿಯಾಗಿ ಜರ್ನಿ ಸ್ಟಾರ್ಟ್ ಆಯ್ತು. ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಸರ್, ಸರ್ಕಾರಿ ಉದ್ಯೋಗ, ಖಾಸಗಿ ಉದ್ಯೋಗ ಎರಡಕ್ಕೂ ವ್ಯವಸ್ಥೆ ಮಾಡುವಂತ ಆರ್ಮ್ಡ್ ಫೋರ್ಸಸ್, ಮಿಲಿಟರಿ, ಪ್ಯಾರಾಮಿಲಿಟರಿ, ಪೊಲೀಸು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಗ್ರೌಂಡ್ ಪ್ರಾಕ್ಟೀಸ್ ಇಂದ ಹಿಡಿದು ಥಿಯರಿ ತನಕ. ಈ ಕಡೆಯಿಂದ ಅಡ್ಮಿನಿಸ್ಟ್ರೇಷನ್ ಜಾಬ್ಸ್ ಅಪ್ ಟು KS ವರೆಗೆ. ಈ ಕಡೆ ಕ್ಲರಿಕಲ್ ವೇಕೆನ್ಸಿಗಳು, FD/SD ಇಂದ ಬ್ಯಾಂಕಿಂಗ್ ಇಂದ ಹಿಡಿದು ಎಲ್ಲ ಕ್ಲರಿಕಲ್ ವೇಕೆನ್ಸಿಗಳು. ಶಿಕ್ಷಕ ತರಬೇತಿಗಳು, KSET, ನೆಟ್, ಟೆಟ್, CETET, HSTR, GPSTR ಅಂತ ಸರ್ಕಾರಿ ಶಿಕ್ಷಕರನ್ನ ತಯಾರಿ ಮಾಡುವಂತ ತರಬೇತಿಗಳು. ನವೋದಯದಿಂದ ಅಪ್ ಟು 7 ವರ್ಷದಿಂದ 50 ವರ್ಷ ತನಕದವರೆಗೆ ತರಬೇತಿ. 7 ವರ್ಷದಿಂದ 15 ವರ್ಷ ತನಕದವರೆಗೆ ನವೋದಯ ಇದೆ. ನವೋದಯ ಸೈನಿಕ ಮೊರಾರ್ಜಿ. ನಂತರದ ಹಂತದಲ್ಲಿ 9ನೇ ಕ್ಲಾಸ್ಗೆ ಮತ್ತೆ ನವೋದಯ ಸೈನಿಕ ಬರ್ತದೆ. ಮತ್ತೆ NDA ಇದೆ. ಅಲ್ಲಿಂದ ಮತ್ತೆ ಅಗ್ನಿಪಥ ರಿಕ್ರೂಟ್ಮೆಂಟ್ ಇಂದ ಹಿಡಿದು 40 ವರ್ಷ ತನಕ ಎಲಿಜಿಬಿಲಿಟಿ ಇರೋರಿಗೆ, KSET, ನೆಟ್ ಎಲ್ಲ ಆದ್ರೆ 50 ವರ್ಷ ತನಕದ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಈ ರೀತಿಯಾದಂತಹ ತರಬೇತಿ ವ್ಯವಸ್ಥೆಯನ್ನ ನಾವು ಒಂದು ಫುಲ್ ಸೆಟಪ್ ನಲ್ಲಿ ಮಾಡಿಟ್ಟಿದ್ದೇವೆ. ಸುಳ್ಯದಲ್ಲಿ ಪ್ರಾರಂಭ ಮಾಡಿ ಸುಮಾರು 1.5 ವರ್ಷ 2 ವರ್ಷ ಆಗ್ತಾ ಬಂತು. ಸುಳ್ಯದಲ್ಲಿ ಇನ್ನು ತುಂಬಾ ಹಿಂದೆ ಇದೆ ಸರ್, ನಿಮ್ಮೂರಂತೂ ಭಾರಿ ಹಿಂದೆ ಇದೆ ಆ ವಿಷಯದಲ್ಲಿ. ಆದ್ರೆ ಈಗ ಸ್ವಲ್ಪ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಡಿಕೆ ಎಲ್ಲ ಸರ್ವನಾಶ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಜನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರಿ ಉದ್ಯೋಗಕ್ಕೆ ಹೋದ್ರೆ ಏನಾದ್ರೂ ಲೈಫ್ ಸೆಕ್ಯೂರಿಟಿ ಆಗ್ತದೋ ಅಂತ ಹೇಳುವಂತ ಯೋಚನೆ ಬರ್ಲಿಕ್ಕೆ ಶುರುವಾಗಿದೆ. ಮತ್ತೆ ಆರ್ಮಿಗೆ ಸರ್ ಸುಳ್ಯದಲ್ಲಿ ಒಳ್ಳೆ ಫಿಟ್ನೆಸ್ ಇದೆ. ಸತ್ಯ ಹೇಳ್ಬೇಕಂದ್ರೆ ಅಲ್ಲಿ ದುಡಿತಾರಲ್ಲ ಜನ. ಕೃಷಿಯಲ್ಲಿ ನಾನು ಇಲ್ಲಿ ಗಮನಿಸ್ತೇನೆ ಮಕ್ಕಳನ್ನ, ಭಾರಿ ಕೃಷಿಯಲ್ಲಿ ಸಕ್ರಿಯವಾಗಿ ಕುಟುಂಬ ಸದಸ್ಯರು ಪಾಲ್ಗೊಳ್ಳುವಂತ ಒಂದು ವ್ಯವಸ್ಥೆಯಲ್ಲಿ ಇದೆ, ಮುಂಚಿಂದಲೇ ಇದೆ. ಅದು ಅದರಿಂದಾಗಿ ಫಿಸಿಕಲ್ ಫಿಟ್ನೆಸ್ ಕೂಡ ಇದೆ. ಸೊ ಈಗ 2 ಕಡೆ ಇದೆ. ಮತ್ತೆ ಕಾರ್ಕಳದಲ್ಲಿ ಶುರು ಮಾಡಿದ್ದೆವು. ಅಲ್ಲಿ ಈಗ ಒಂದು ಕನೆಕ್ಟಿವಿಟಿ ಸೆಂಟರ್ ಅಂತ ಮಾಡಿದೀವಿ ಅಷ್ಟೇ. ಅಡ್ಮಿಷನ್ಗೆ ಬಂದವರಿಗೆ ಒಂದು ಕನೆಕ್ಟಿವಿಟಿ ಸೆಂಟರ್ ಅಂತ ಮಾಡಿದೀವಿ. ಅಲ್ಲಿ ಯಾವುದೇ ತರಬೇತಿ ನಡೀತಾ ಇಲ್ಲ, ಅವರನ್ನೆಲ್ಲ ಇಲ್ಲಿ ಕಲಿಸುವಂತ ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ತುಂಬಾ ಕಡೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸುಳ್ಯದಲ್ಲಿ ಮಾಡಿಯೇ ನಾವು, ಯಾಕಂದ್ರೆ TUPCMS ಇದು CO ಅವರು ಜಯರಾಮ್ ಸರ್ ಇದು ಒತ್ತಾಯದಲ್ಲಿ ನಾವು ಅಲ್ಲಿಗೆ ಸುಳ್ಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅಲ್ಲಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಈ ಸ್ಕಿಲ್ ಸೆಂಟರ್ಗಳು ಈಗ ನೋಡಿ, ಇಲ್ಲಿ ಪ್ರೈವೇಟ್ ಜಾಬಿಗೆ ಸ್ಕಿಲ್ ಅಂತ ಹೇಳಿದ್ರೆ AI ಕೋರ್ಸ್ಗಳು ಎಲ್ಲ ಅಪ್ಡೇಟೆಡ್ ವರ್ಷನ್ಸ್ ಇರುವಂತ. ಡಿಪ್ಲೊಮಾ ಇನ್ ಪ್ರಾಕ್ಟಿಕಲ್ ಅಕೌಂಟಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಉಂಟು ಸರ್. ನೀವು ಫಾರಿನ್ ನಲ್ಲಿ ಕೂಡ ಜಾಬ್ ಮಾಡ್ಬೋದು ಆ ಸರ್ಟಿಫಿಕೇಶನ್. ಪ್ರತಿಯೊಂದನ್ನು ಕೂಡ ನಾವು ಅಪ್ಡೇಟೆಡ್ ಆಗುವಂತ ವ್ಯವಸ್ಥೆಯನ್ನ ಮಾಡ್ತಾ ಹೋದ್ವಿ. ಕಾಂಪಿಟೇಟಿವ್ ಮಾತ್ರ ಅಲ್ಲ, ಸ್ಕಿಲ್ಸ್ಗಳಲ್ಲಿ ಕೂಡ ಒಂದೇ ರೀತಿಯಾಗಿ ತರಬೇತಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಹೋದ್ವಿ. ಅಲ್ಟಿಮೇಟ್ಲಿ ಎಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಒಂದು ಚಾಲೆಂಜ್, ದೊಡ್ಡದು ಚಾಲೆಂಜ್ ಏನಂತ ಹೇಳಿದ್ರೆ, ಈಗ ನೋಡಿ ನೀವು ಡಿಗ್ರಿ ಆದ್ಮೇಲೆ ದುಡಿಯುವ ಅನಿವಾರ್ಯತೆ ಬರ್ತದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಿಗೆ ದುಡಿಲೇಬೇಕು, ಮನೆಯಲ್ಲಿ ಸ್ವಲ್ಪ ಕಷ್ಟ ಇದೆ. ನನ್ನ ವ್ಯವಸ್ಥೆ, ಅದಕ್ಕೆ ನಾನೇನ್ ಮಾಡಿದ್ದೀನಿ, ಈ ಸರ್ತಿ ಕಲಿಕೆಯೊಂದಿಗೆ ಗಳಿಕೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ. PUC ನಂತರ ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿಕೊಂಡು ಕಾಂಪಿಟೇಟಿವ್ ಪ್ರಿಪೇರ್ ಆಗ್ಬೋದು. 1 ವರ್ಷ ಅವರನ್ನು ಸರ್ಕಾರಿ ಉದ್ಯೋಗ ಮತ್ತು ಖಾಸಗಿ ಉದ್ಯೋಗ ಪ್ರಿಪೇರ್ ಮಾಡ್ತೇವೆ. 1 ವರ್ಷದಲ್ಲಿ ಒಂದು ಜಾಬ್ ಅನ್ನು ಕೂಡ ಮಾಡಿಸ್ಕೊಡ್ತೇನೆ ನಾನು. ದೊಡ್ಡ ಮಟ್ಟದ 50,000 ಸಂಬಳ ಸಿಗ್ಲಿಕ್ಕಿಲ್ಲ ಒಂದೇ ಸರಿ, ಆದ್ರೆ ಒಂದು 15,000 ರಿಂದ 20,000 ಸಂಬಳ ಸಿಗುವಂತ ಒಂದು ಜಾಬ್ ಅನ್ನ ಮಾಡಿಕೊಟ್ಟು, ಇನ್ನು ಉಳಿದ 2 ವರ್ಷದ ಡಿಗ್ರಿಯನ್ನು ಯಾರಿಗೂ ಹೊರೆಯಾಗದೆ ಮಾಡಬೇಕು ನೀವು. ಅದರ ಜೊತೆಗೆ ಸರ್ಕಾರಿ ಉದ್ಯೋಗ ನೀವು ಪ್ರಿಪೇರ್ ಮಾಡಬೇಕು ಅನ್ನೋ ಯೋಜನೆ ತಂದಿದ್ದೇವೆ. ಪೋಸ್ಟ್ ಗ್ರಾಜುಯೇಷನ್ ಕೂಡ ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಲಿಕ್ಕೆ ಇರುವಂತವರಿಗೆ ಕೂಡ ವ್ಯವಸ್ಥೆ ಇದೆ. ವಿದ್ಯಾಮಾತ ಅಕಾಡೆಮಿ ಇಷ್ಟೆಲ್ಲ ಇವತ್ತು ಅಚೀವ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಒಬ್ಬರು ಮಹಿಳೆ ಕೂಡ ಇದ್ದಾರೆ. ಅದು ಹೇಳ್ತೀವಲ್ಲ, ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ. ಹಾಗೇನೆ ಭಾಗ್ಯಶ್ರೀ ಅವರ ಹಿಂದೆ ಇದ್ದವರು ರಮ್ಯಾ ಅವರು. ಹಾಗೆ ರಮ್ಯಾ ಅವ್ರನ್ನು ಕೇಳೋಣ. ಭಾಗ್ಯಶ್ರೀ ಅವರು ಹುಚ್ಚು ಕಲ್ಪನೆಯೊಂದಿಗೆ ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ರು ಮೇಡಮ್. ಕೋವಿಡ್ ಟೈಮಲ್ಲಿ ಏನೇನೋ ಪ್ರಯತ್ನಗಳನ್ನು ಮಾಡಿದ್ರು. 2 ಸತಿ ಲಾಕ್ಡೌನ್ ಆಯಿತು. ಒಂದ್ ಕಡೆಯಲ್ಲಿ 20,000 ಹಿಡ್ಕೊಂಡು ಉದ್ಯಮವನ್ನು ಆರಂಭ ಮಾಡಿದ್ರು. ಆರಂಭದಲ್ಲಿ ಪ್ರತಿಯೊಂದು ಮಾಡಿದಾಗ್ಲೂ ಅವ್ರಿಗೆ ಸವಾಲು ಬಂತು. ಆ ಸವಾಲಿಂದ ಅಷ್ಟೇ ವೇಗವಾಗಿ ಅವ್ರು ಎದ್ಕೊಂಡ್ ಮೇಲೆ ಬಂದ್ರು. ಕೈಲಿದ್ದ ದುಡ್ಡನ್ನೆಲ್ಲ ಹಾಕುವಾಗ ಹೆಂಡತಿಯದೊಳಗೆ ಕೋಪ ಬರ್ತದೆ. ಇಷ್ಟೆಲ್ಲ ನಾವು ಸಂಪಾದನೆ ಮಾಡಿದ್ದೇವೆ ಮಾರ್ರೆ, ನೀವು ಮತ್ತೆ ತಗೊಂಡೋಗಿಲ್ಲೋ ಹಾಕಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಒಂದು ಭಯ ಆಗ್ತದೆ. ನೀವ್ ಏನ್ ಮಾಡಿದ್ರಿ ಆ ಸಂದರ್ಭದಲ್ಲಿ? ಏನು ಇಲ್ಲದಂತಹ ಕೋವಿಡ್ ಟೈಮಲ್ಲಿ ಏನ್ ಮಾಡಿದ್ರಿ ನೀವು?
ನಾವು ಅಂತ ಹೇಳಿದರೆ ನಮ್ಮ ಏನೆಲ್ಲ ಬ್ಯಾಚ್ ಇತ್ತಲ್ಲ ಸರ್, ಹೇಗೂ ಲಾಕ್ಡೌನ್ ಅಲ್ಲ, ಫುಲ್ ಆನ್ಲೈನ್ಗೆ ಕನ್ವರ್ಟ್ ಮಾಡಿದ್ವಿ ಎಲ್ಲ ಬ್ಯಾಚಸ್ಸಲ್ಲಿ. ನಮ್ಮ ಫಸ್ಟ್ ಬ್ಯಾಚ್ ಬಂದುಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಎಷ್ಟು ಮಕ್ಕಳಿದ್ರ ಅದನ್ನೆಲ್ಲ ಆನ್ಲೈನ್ಗೆ ಕನ್ವರ್ಟ್ ಮಾಡಿದ್ವಿ. ಆನ್ಲೈನ್ಗೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಅಡ್ವಾನ್ಸ್ ಆಗಿ ಸರ್ ಬೇರೆಯವರಿಂದ ನಮಗೆ ಪ್ರಿಪರೇಷನ್ ಕೂಡ ಮಾಡಿದ್ರು, ಯಾವ ಥರ ಆನ್ಲೈನ್ ಕ್ಲಾಸ್ ತೆಗೋಬೋದು ಅಂತೇಳಿ. ಟೀಚಿಂಗ್ ಫೀಲ್ಡಿನ ಅನುಭವಿಸ್ತಾ ಎಲ್ಲ ಸ್ಟಾಫ್ ಇರೋದ್ರಿಂದ ಹಾಗಾಗಿ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಸುಲಭ ಆಯಿತು ಇದನ್ನು. ಈಗ ನೀವು ಅಲ್ಲಿಂದ ನಂತರ ಹಂತ ಹಂತವಾಗಿ ಒಂದೇ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದ್ರಿ. ಒಂದು ಕಡೆಯಲ್ಲಿ ಈ ಸವಾಲುಗಳನ್ನು ಸ್ವೀಕರಿಸ್ತಾ ಬರ್ತಾ ಇದ್ದ ಹಾಗೆ ಎಲ್ಲೋ ನಿಮಗೆ ಅನಿಸ್ತಾ ನಾವು ಯಶಸ್ವಿ ಆಗ್ತಾ ಇದೀವಿ ಅಂತ ನಿಮಗೆ ಅನಿಸ್ತಾ ಬಂತು? ಯಾವಾಗ ಬಂತು ಅದು? ಎಷ್ಟು ವರ್ಷ ಬೇಕಾಯ್ತು ಅದಕ್ಕೆ? ಮನಸ್ಸಲ್ಲಿ ಒಂದು ಸಂಕೋಚ ಅಂತ ಇದ್ದೇ ಇತ್ತು, ಹೇಗೆ ಇದು ಮುಂದೆ ಹೋಗುತ್ತೆ ಅಂತ ಹೇಳಿ. ಇದೇ ರೀತಿಯ ಆನ್ಲೈನ್ ಬ್ಯಾಚ್ ಕನ್ವರ್ಟ್ ಆದಾಗ ಏನಾಯ್ತು ಅಂತೇಳಿ ನಮ್ಮ ಫಸ್ಟ್ ಸೆಲೆಕ್ಷನ್ ಬಂದುಬಿಟ್ಟು KMF ಅಂತೇಳಿ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಇದರಲ್ಲಿ ರಿಕ್ರೂಟ್ಮೆಂಟಲ್ಲಿ 5 ಜನ ಕೂಡ ಸೆಲೆಕ್ಷನ್ ಕೂಡ ಆಗಿದ್ರು, ಆನ್ಲೈನ್ ಕ್ಲಾಸಲ್ಲೇ ತಗೊಂಡು. ಸೊ ಅಲ್ಲಿಂದ ಸ್ಟೂಡೆಂಟ್ಸ್ನ ಕಾಲ್ ಬಂತು, ಮ್ಯಾಮ್ ನಾವು ಸೆಲೆಕ್ಟ್ ಆಗಿದ್ವಿ ಅಂತೇಳಿ. ನಿಜವಾಗ್ಲೂ ಮೈ ರೋಮಾಂಚನ ಆಯಿತು, ಯಾಕಂತೇಳಿದ್ರೆ ನಮ್ಮ ಫಸ್ಟ್ ಸೆಲೆಕ್ಷನ್ ಅಂತ ಹೇಳೋದು ನಮ್ಮದೊಂದು ಡ್ರೀಮ್ ಅಂತೇಳಿ. ಯಾಕಂತೇಳಿ ಚಾಲೆಂಜಿಂಗ್ ಆಗಿರುತ್ತೆ, ದಕ್ಷಿಣ ಕನ್ನಡದಲ್ಲಿ ಇದು ನಡೆಯುತ್ತಾ ಅಂತೇಳಿ ತುಂಬ ಜನಕ್ಕೆ ನಮಗೆ ನೆಗೆಟಿವ್ ಆಗಿ ಮಾತಾಡಿದವರು ಇದ್ದಾರೆ ನಿಜವಾಗಿ. ಅದು ನಾವು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದನ್ನು ಮೂವ್ ಆಗಿದ್ದು. 5 ಜನರಲ್ಲಿ 3 ಜನ ನೆಕ್ಸ್ಟ್ ಇಂಟರ್ವ್ಯೂ ಲೆವೆಲ್ಗೆ ಹೋಗಿ ಸೆಲೆಕ್ಟ್ ಆದವರು ಇದ್ದಾರೆ. ಅಟ್ ಪ್ರೆಸೆಂಟ್ ಕೂಡ KMF ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್. ಇಲ್ಲಿವರೆಗೆ ಮೇಡಮ್ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರುತ್ತೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಇಲ್ಲಿ ಬಂದವರು? ಅದರಲ್ಲಿ ಹೇಳಬೇಕಾದ್ರೆ 36ಕ್ಕಿಂತಲೂ ಅಧಿಕ ಜನ ನಮ್ಮ ಆರ್ಮಿ ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಬೇರೆ ಲೊಕೇಶನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ ಮಕ್ಕಳು ಈಗ ಸಹ ಟಚ್ಚಲ್ಲಿ ಕೂಡ ಇದ್ದಾರೆ, ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳೋ ಅನ್ನೋ ವಿಷಯನೂ ಕೂಡ ನಮಗೆ ಹಂಚ್ಕೊಳ್ತಾ ಇದ್ದಾರೆ ಮಕ್ಕಳು. ಅದು ತುಂಬಾ ಖುಷಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ತರ ಎಕ್ಸಾಮ್ಗಳು ಈಗ ನರ್ಸಿಂಗಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಈ ತರ ಎಕ್ಸಾಮ್ ಅಂತ ಹೇಳುವಾಗ ಏನೇನು ಕೋರ್ಸ್ಗಳಿಗೆ ನೀವು ಇಲ್ಲಿ ರೆಡಿ ಮಾಡ್ತೀರಿ? ನಾವು ಫಸ್ಟ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೋರ್ಸ್ ಆ ಥರ ಬರುತ್ತೆ, FDA ಇರುತ್ತೆ, NDA ಇರುತ್ತೆ. ನೆಕ್ಸ್ಟ್ ಆರ್ಮಿಯದು ಎಲ್ಲ ರಿಕ್ರೂಟ್ಮೆಂಟಿಗೆ ಕ್ಲಾಸಸ್ ಕೊಡ್ತೀವಿ. ಅದೇ ರೀತಿ ಬ್ಯಾಂಕಿಂಗ್ ರಿಲೇಟೆಡ್, RRB ರಿಲೇಟೆಡ್, ಈ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು, ವಿದ್ಯಾಮಟ್ಟದ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿ ಹೆಮ್ಮೆಯಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಒಂಚೂರು ಅಪ್ಡೇಟ್ ಇದಾಗೋದಾದ್ರೆ ಕಮ್ಮಿ ಆದ್ರೂ ನಮಗೆ ಅವಕಾಶಗಳು ಮಿಸ್ ಆಗುತ್ತೆ. ಹೌದು. ವಿದ್ಯಾಮಾತ ಇಲ್ಲಿ ಯಾವ ತರ ಪ್ರಿಪರೇಷನ್ ಕೊಡ್ತದೆ, ಅಂದ್ರೆ ಯಾವ ತರ ಅಪ್ಡೇಟ್ ಕೊಡ್ತದೆ ಅಂತ? ಅಂದ್ರೆ ಫುಲ್ ಕ್ಲಾಸ್ ರೂಮ್ ಈಗ ನೋಡಿರ್ಬೋದು ನೀವು, ಫುಲ್ ಡಿಜಿಟಲ್ ಆಗಿರುವಂಥ ಕ್ಲಾಸ್ ರೂಮ್. ಮಕ್ಕಳಿಗೆ ಅಪ್ಡೇಟ್ ಆಗಿ ಕೇಳ್ತಾರೆ. ನಾವು ಓಲ್ಡ್ ವರ್ಷನಲ್ಲಿ ಬ್ಲ್ಯಾಕ್ ಬೋರ್ಡ್ ಆ ಥರ ಯೂಸ್ ಮಾಡಿದರೆ ಏನಂತ ಹೇಳಿದರೆ ಎಟ್ ಪ್ರೆಸೆಂಟ್ನ ಸ್ಟೂಡೆಂಟ್ಸ್ಗೆ ಅದೊಂದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ವಿಜುವಲ್ ಎಫೆಕ್ಟ್ ಕೂಡ ಇದ್ದರೆ ಇನ್ನೂ ಸಹ ಕ್ಲಾಸ್ ಎಫೆಕ್ಟಿವ್ ಆಗಿರುತ್ತೆ. ಈಗ ಸೋಮವಾರದಿಂದ ಶುಕ್ರವಾರ ಏನು ಕ್ಲಾಸಸ್ ಮಾಡ್ತೀವಿ, ಒಬ್ಬೊಬ್ಬರು ಸೋಮವಾರಕ್ಕೊಬ್ಬರು, ಇನ್ನೊಂದು ಮಂಗಳವಾರಕ್ಕೆ ಬುಧವಾರ ಗುರುವಾರ ಶುಕ್ರವಾರ, ಈ ಥರ ಬೇರೆ ಬೇರೆ ಸ್ಟಾಫ್ ಇರೋದು. ಹಾಗಾಗಿ ಮಕ್ಕಳು ಸ್ವಲ್ಪ ಆ್ಯಕ್ಟಿವಿಟಿ ಬೇಸಲ್ಲಿ ಕ್ಲಾಸಸ್ ನಡೆಯೋದ್ರಿಂದ ಅವರಿಗೆ ಡಿಗ್ರಿ ಥರ ಆ ಥರ ಏನೂ ಫೀಲ್ ಆಗೋದಿಲ್ಲ, ಲೆಕ್ಚರರಿಂಗ್ ಮೆಥಡ್ ಆಗೋದಿಲ್ಲ. ಫುಲ್ ಆ್ಯಕ್ಟಿವಿಟಿ ಬೇಸಿಸಲ್ಲಿ ಕೂಡ ಕ್ಲಾಸಸ್ ಹೋಗೋದ್ರಿಂದ ಸೆಲೆಕ್ಷನಿಗಂತೂ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಮುಂದಿನ ಡ್ರೀಮ್ಗಳೇನು? ಇಲ್ಲಿವರೆಗೆ ಒಂದು ಹಂತ ಮಾಡಿದ್ರಿ, ವಾಟ್ ನೆಕ್ಸ್ಟ್ ಅಂತ ಬರ್ತದೆ? ನೆಕ್ಸ್ಟ್ ಅಂತ ಹೇಳುವಾಗ ನಮ್ಮದೇ ಒಂದು ಓನ್ ಬಿಲ್ಡಿಂಗಲ್ಲಿ ವಿದ್ಯಾಮಾತ ಅಕಾಡೆಮಿಯಲ್ಲಿ ಅಂತ ಹೇಳಿದರೆ ವಸತಿ ಯುವತ ಅಂತ ಹೇಳ್ತೀವಿ ಅಲ್ಲ, ಅಲ್ಲೇ ಮಕ್ಕಳು ಸ್ಟೇ ಮಾಡ್ಕೊಂಡು, ಈಗ ಆಫ್ಟರ್ PUCಯಲ್ಲಿ ಆದರೂ ಮಕ್ಕಳು ಬರೋದಾದರೆ ಅಲ್ಲೇ ಡಿಗ್ರಿಗೆ ಬೇಕಾದ ವ್ಯವಸ್ಥೆ, ಅದರ ಜೊತೆಗೆ ಕಾಂಪಿಟೇಟಿವ್ ಎರಡು ಕೂಡ ಸ್ಮೂತಾಗಿ ನಡೆಯುತ್ತೆ. 3 ವರ್ಷದಲ್ಲಿ ಈ ಥರ ಒಂದು ಕಂಟಿನ್ಯೂಸ್ ಆಗಿ ಮಾಡಿದರೆ ಖಂಡಿತ ಒಂದು ಗೌರ್ಮೆಂಟ್ ಜಾಬ್ ಅಂತೂ ಮಕ್ಕಳಿಗೆ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ನಮಗೆ ಪ್ರೈವೇಟ್ ರಿಕ್ರೂಟ್ಮೆಂಟ್ನ ಬ್ಯಾಕಪ್ ತುಂಬ ಇರೋದ್ರಿಂದ ಪ್ರೈವೇಟಲ್ಲಾದರೂ ಸಹ ನಮ್ಮ ಆಪ್ಷನ್ಸ್ ಅಂತೂ ಖಂಡಿತ ಕೊಡ್ತೀವಿ ಅಂತ ಹೇಳಿ ಭರವಸೆ ನೀಡ್ತಾ ಇದ್ದೀವಿ. ಈಗ ನೀವು ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಇದು ಪ್ರಿಪರೇಷನ್ ಮಾಡ್ತೀವಿ, ಆದರೆ ಸಣ್ಣ ಮಕ್ಕಳಿಗೂ ಕೂಡ ಪ್ರಿಪರೇಷನ್ ಖಂಡಿತ ನವೋದಯ, ಮೊರಾರ್ಜಿ ಈ ತರದ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡ್ತೀರಿ. ಈಗ ನವೋದಯದವರಿಗೆಲ್ಲ ಯಾವ ತರ ಟ್ರೈನಿಂಗ್? ಮೊರಾರ್ಜಿ ಅವರಿಗೆ ಸೈನಿಕ್ ಸ್ಕೂಲ್ ಸಣ್ಣ ಮಕ್ಕಳು ಅಂತ ಹೇಳುವಾಗ ನವೋದಯಕ್ಕಿಂತಲೂ ಮೊದಲಿನ ಒಂದು ಸ್ಟೆಪ್ಪನ್ನೇ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. 7 ವರ್ಷದ ಮಗುವಿಂದ ಅಂತ ಹೇಳಿ ಸ್ಟಾರ್ಟ್ ಆಗೋದು. ಈಗ 7 ವರ್ಷ ಅಂತ ಹೇಳುವಾಗ ಸ್ಟಾರ್ಟಿಂಗಿಗೆ ಮ್ಯಾಥ್ಸ್ ರಿಲೇಟೆಡ್ ಅಬಾಕಸ್ ಕ್ಲಾಸ್ ಅಂತ ಇರುತ್ತೆ, ಆನ್ಲೈನ್ ಕ್ಲಾಸಲ್ಲಿರೋದು. ನೆಕ್ಸ್ಟ್ ವೇದಿಕ್ ಮ್ಯಾಥ್ಸ್ ಅಂತ ಹೋಗ್ತೀವಿ, ಮೆಂಟಲ್ ಎಬಿಲಿಟಿ ಅಂತ ಹೋಗ್ತೀವಿ. ಅದೇ ಮುಂದಕ್ಕೆ ಹೋಗಿ ನವೋದಯ, ಸೈನಿಕ್, ಮೊರಾರ್ಜಿ ಅಂತ ಕ್ಲಾಸಸ್ ನಡೆಯೋದು. ಆ ನವೋದಯ ಮತ್ತು ಮೊರಾರ್ಜಿ ಸೈನಿಕ್ ಏನಾದರೂ ತರಗತಿ ನಡಿಬೇಕಂತ ಹೇಳಿದ್ರೆ ಪ್ರತಿ ಆದಿತ್ಯವಾರ ನಡೆಯೋದು ಕ್ಲಾಸಸ್. ಯಾಕಂತೇಳಿ ಮಕ್ಕಳಿಗೆ ಸ್ಕೂಲ್ನಕ್ಕೆ ಅದು ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಸಂಡೇ ನಮ್ಮ ಜೊತೆ ಎಂಗೇಜ್ ಇರ್ತಾರೆ, ಬೆಳಿಗ್ಗೆ 10ರಿಂದ ಸಂಜೆ 3 ಗಂಟೆವರೆಗೆ ನಮ್ಮ ಜೊತೆ ಎಂಗೇಜ್ ಇರ್ತಾರೆ. ಫುಲ್ ಎಕ್ಸ್ಪರ್ಟ್ ಇರೋದು, ಪುತ್ತೂರು ಇರ್ಬೋದು, ಸುಳ್ಯ ಭಾಗದಲ್ಲಿರ್ಬೋದು, ಎರಡೂ ಕಡೆ ಕೂಡ ಎಕ್ಸ್ಪರ್ಟ್ ಟ್ರೈನಿಂಗ್ ಇರೋದ್ರಿಂದ ಸೆಲೆಕ್ಷನಿಗೆ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬೇಸಿಕ್ಕಿಂದಲೇ, ಸಣ್ಣದಿಂದಲೇ ಏನಂತೇಳಿ ಈ ಕಾಂಪಿಟೇಟಿವ್ ಅನ್ನೋ ಸ್ಪಿರಿಟ್ ಏನು ಹೇಳ್ತೀವಿ ಅದು ಬರಬೇಕು ಅಂತ ಹೇಳಿ ನಾವು ಹೇಳ್ತಾ ಇರೋದು. ತುಂಬ ಜನಕ್ಕೆ ಆಸೆ ಇರ್ಬೋದು, ವಿಡಿಯೋ ನೋಡಿದ ನಂತರ ನಾವು ಹೋಗಬೇಕು, ವಿದ್ಯಾಮತ ಜಾಯ್ನ್ ಆಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀಬೇಕು.
ಪೋಷಕರಿಗೆ ಅನಿಸ್ತದೆ ನಮ್ಮ ಮಕ್ಕಳನ್ನು ಕೂಡ ನವೋದಯ ಎಕ್ಸಾಮ್ಸು ಸೈನಿಕ್ ಸ್ಕೂಲ್ಗಳಿಗೆ ಸೇರಿಸ್ಬೇಕು, ಏನು ಮಾಡ್ಬೇಕು ಇವರೆಲ್ಲ, ಏನು ಮಾಡಿದ್ರೆ ಒಳ್ಳೇದು, ಹೆಂಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗೋದು, ಹೆಂಗೆ ಸುಳ್ಯದವ್ರು ಹೆಂಗೆ ಮಾಡಬೇಕು, ಪುತ್ತೂರವ್ರು ಹೇಗೆ ಆಗಬೇಕು, ಅಥವಾ ಹೊರಗಿನ ರಾಜ್ಯದ ನಮ್ಮ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಹೊರ ರಾಜ್ಯದವರು ಆಗಿರ್ಬೋದು, ಗೊತ್ತಿಲ್ಲ ಯಾವ ಥರ ನಮ್ಮಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ವಿದ್ಯಾಮಾತಾ ಅಕಾಡೆಮಿ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದ್ರ ಜೊತೆಗೆ ನಾವು ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲೂ ಕೂಡ ನಮ್ಮದು ಪರ್ಟಿಕ್ಯುಲರ್ ಆಗಿ ಪೇಜಸ್ ಇದೆ. ಸೆಲೆಕ್ಷನ್ ಲಿಸ್ಟನ್ನು ನಮ್ಮ ಓವರಾಲ್ ಆಗಿ ವಿದ್ಯಾಮಾತಾ ಅಕಾಡೆಮಿ LLP ಅಂತ ಒಂದು ಪೇಜ್ ಇದೆ, ಫುಲ್ ಸೆಲೆಕ್ಷನ್ ಲಿಸ್ಟನ್ನು ಹಾಕಿದ್ದೀವಿ, ಇಷ್ಟರವರೆಗೆ ಇರುವಂಥ ಸೆಲೆಕ್ಷನ್ ಲಿಸ್ಟನ್ನು. ಸೊ ಅದರ ಮೂಲಕ ಕೊಡ್ಬೋದು. ಬಂದವರಿಗೆ ವಸತಿ ವ್ಯವಸ್ಥೆ ಅನ್ನೋ ರೀತಿಯ ದೂರದವರಿಗೆಲ್ಲ ಹತ್ತಿರದ ಅಂದರೆ ಎಲ್ಲಾದರೂ ದೂರದ ಎಲ್ಲಾದರೂ ಕ್ಯಾಂಡಿಡೇಟ್ಸ್ ಅಡ್ಮಿಷನ್ ಮಾಡಿಕೊಂಡ್ರೆ ಇಲ್ಲಿ ಹತ್ತಿರದಲ್ಲಿ ನಮ್ಮ ರೆಫರೆನ್ಸಲ್ಲಿ PG ವ್ಯವಸ್ಥೆ ಕೂಡ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅಷ್ಟು ಟೈಮ್ ಸೇವ್ ಆಗುತ್ತೆ. ಸೊ PGಯಲ್ಲಿ ಕೂಡ ಹೋಗಿ ಅವರಿಗೆ ಒಂದು ಸ್ಟೂಡೆಂಟ್ಸ್ ಸರ್ಕಲ್ ಮಾಡ್ಕೊಂಡು ಓದಲಿಕ್ಕೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಸಂಜೆ ಎಷ್ಟು ಗಂಟೆಗೆ ಮುಗಿಯುತ್ತೆ? ನಮ್ಮ ಬೆಳಗಿನ ನಾರ್ಮಲ್ ಸೆಷನ್ ಸ್ಟಾರ್ಟ್ ಆಗೋದು 9:30 ಇಂದ. ಡೈರೆಕ್ಟ್ ಕ್ಲಾಸ್ ಅಂತ ಸ್ಟಾರ್ಟ್ ಆಗೋದಿಲ್ಲ ಸರ್. ಫಸ್ಟ್ಗೆ 9:30 ಇಂದ ಏನಂತ ಹೇಳಿದ್ರೆ ಅವರಿಗೆ ಜುಂಬಾ ಎನ್ನುವ ಒಂದು ಸಣ್ಣ ಒಂದು ಆಕ್ಟಿವಿಟಿ ಅಂತ ಕೇಳಿರ್ಬೋದು ಇವಾಗ ಎಲ್ರಿಗೂ. ಜುಂಬಾ ಕ್ಲಾಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಎನರ್ಜಿ ಏನಾಗುತ್ತೆ, ಮಕ್ಕಳಿಗೆ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ. ನಂತರ ಆಗೋದವರಿಗೆ ಪ್ರೇಯರ್ ಆಗೋದು. ಪ್ರೇಯರ್ ಆದ ನಂತರ ಮತ್ತೆ ಏನಿದ್ರು ಸಹ ಕ್ಲಾಸಸ್ 10 ಇಂದ ಒಂದು 11:15ವರೆಗೆ ಇರುತ್ತೆ. ಆ ನಂತರ ಒಂದು ಸಣ್ಣ ಬ್ರೇಕ್ ಇರುತ್ತೆ. ನಂತರ ಆಫ್ಟರ್ನೂನ್ ಒಂದು 1:30 ಇಂದ ಕ್ಲಾಸ್ ಸ್ಟಾರ್ಟ್ ಆದರೆ ಅಪ್ ಟು 3:45 ವರೆಗೆ ನಮ್ಮ ಜೊತೆ ಇರ್ತಾರೆ. ಇನ್ ಕೇಸ್ ಎಕ್ಸಾಮ್ ನಿಯರ್ ಬರುವಾಗ ಇಲ್ಲೇ ಉಳ್ಕೊಂಡು ವಿದ್ಯಾಮಾತಾ ಅಕಾಡೆಮಿ ಪುತ್ತೂರಲ್ಲಿ ಏನಿದೆ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹುಡುಗರಿಗೆ ಖಂಡಿತವಾಗಿ. ಹುಡುಗಿಯರಿಗೆ ಏನಾದರೂ ಹುಡುಗಿಯರಿಗೆ ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ 6 ರಿಂದ 8 ಗಂಟೆವರೆಗೆ ಅವರಿಗೆ ಬೇಕಾದ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ. ಹಾಗಾಗಿ ಹುಡುಗರು ಅಂತ ಹೇಳಿದ್ರೆ ಇಲ್ಲೇ ಸ್ಟೇ ಮಾಡಿಕೊಂಡು ಸಹ ಅವರು ಸ್ಟಡಿ ಮಾಡಬಹುದು. ಅದಕ್ಕೆ ಬೇಕಾದ ಫ್ಯಾಕಲ್ಟಿಯನ್ನು ಕೂಡ ನಾವು ಅವ್ರ ಜೊತೆ ಇರಿಸ್ತೀವಿ ಖಂಡಿತ. ಎಲ್ಲ ಪೋಷಕರಿಗೆ ಹೇಳ್ತಾ ಇರೋದು, ಡ್ರೀಮ್ ಇಟ್ಕೊಳ್ಳುವಾಗ ನೀವು ಡಾಕ್ಟರ್ಸ್ ಲೈನ್, ಇಂಜಿನಿಯರ್ಸ್ ಲೈನ್ ಈ ತರ ಮಾತ್ರ ಡ್ರೀಮ್ ಇಟ್ಕೋಬೇಡಿ. ಯಾಕಂತ ಹೇಳಿದ್ರೆ ಒಂದು ಮನಸ್ಸಲ್ಲಿ ಯಾವ ತರ ಹೇಳ್ತೀರಿ, ನನ್ನ ಫ್ರೆಂಡಿನ ಮಗಳು ಅವರು ಇಂಜಿನಿಯರಿಂಗ್ ಇದರಲ್ಲಿದ್ದಾರೆ, ಡಾಕ್ಟರ್ ಲೈನ್ ಹೋಗ್ತಾಳೆ, ನನ್ನ ಮಗಳು ಅದೇ ಫೀಲ್ಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲ ಒಂದೇ ಕಡೆ ಜಾಮ್ ಆಗೋವಾಗ ಏನೋ ಅಂತೇಳಿ ಸೆಲೆಕ್ಷನ್ಗೆ ಸ್ವಲ್ಪ ನಿಮಗೆ ಕುಂಠಿತ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದರ ಜೊತೆಗೆ ಈ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಅದಕ್ಕೂ ಕೂಡ ನೀವು ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಈ ಗೌರ್ಮೆಂಟ್ ಜಾಬ್ ಏನೋದು ಯಾವಾಗಲೂ ಒಂದು ಭದ್ರತೆಯ ಜಾಬ್. ಆಫ್ಟರ್ ರಿಟೈರ್ಮೆಂಟ್ ಕೂಡ ಯಾರನ್ನು ಕೂಡ ಡಿಪೆಂಡ್ ಆಗಬೇಕು ಅಂತಿಲ್ಲ. ಹಾಗಾಗಿ ಎಲ್ಲ ಪೋಷಕರಿಗೆ ನಾನು ಹೇಳ್ತಾ ಇರೋದು, ಯಾರಾದರೂ ಸಣ್ಣ ವಯಸ್ಸಿನಿಂದಲೇ ಇದನ್ನ ಸ್ಟಾರ್ಟ್ಅಪ್ ಮಾಡ್ಬೇಕಂತ ಹೇಳಿದ್ರೆ 7 ವರ್ಷದಿಂದಲೇ ಸ್ಟಾರ್ಟ್ಅಪ್ ಮಾಡಬಹುದು, ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೇನೆ. ಸರ್ ನಮಸ್ತೆ, ನನ್ನ ಹೆಸರು ಅಜಯ್ ಅಂತ. ನಾನು ಮೂಲತಃ ದಕ್ಷಿಣ ಕನ್ನಡದವನ್ನೇ. ನನ್ನ ವಿದ್ಯಾಭ್ಯಾಸ ಎಲ್ಲ ಮೈಸೂರು ಜಿಲ್ಲೆಯಲ್ಲೇ ಆಗಿರೋದು. ನಾನು ವಿದ್ಯಾಮಾತಾಗೆ SSC ಎಕ್ಸಾಮ್ ಟಾರ್ಗೆಟ್ ಇಟ್ಕೊಂಡು ಜಾಯ್ನ್ ಆದದ್ದು. ಈಗ ನಾನು 6 ತಿಂಗಳ ನನ್ನ ಸ್ಪರ್ಧಾತ್ಮಕ ಟ್ರೈನಿಂಗನ್ನು ಮುಗಿಸಿದ್ದೇನೆ. ಮತ್ತು ಇದು ಲೈಬ್ರರಿ ಅಂತ ಕಾನ್ಸೆಪ್ಟ್. ಸೊ ಇಲ್ಲಿಗೆ ನಾನು ಶಿಫ್ಟ್ ಆಗಿದ್ದೇನೆ. ಇಲ್ಲಿದು ಅಡ್ವಾಂಟೇಜ್ ಏನಂದರೆ ನಮ್ಮದು 6 ತಿಂಗಳು ಕೋರ್ಸ್ ಮುಗಿದ ಮೇಲೆ ಇಟ್ ನೆವರ್ ಎಂಡ್ಸ್ ಅಂತ. ನಾವು ನಮ್ಮದೇ ಆದ ತಯಾರಿಗಳನ್ನು ಈ ಸೈಲೆಂಟ್ ಎನ್ವಿರಾನ್ಮೆಂಟಲ್ಲಿ ನಾವು ಪ್ರಿಪೇರ್ ಆಗ್ಬೋದು. ಮತ್ತು ಇಲ್ಲಿಗೆ ನಮಗೆ ಇಲ್ಲಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಸರ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಬುಕ್ಸ್ ಎಲ್ಲ ಇದೆ, ರೆಫರೆನ್ಸ್ ಬುಕ್ಸ್ ಎಲ್ಲ ನಾವು ತೊಗೊಳ್ಬೋದು. ಮತ್ತು ನಮಗೆ ಎಕ್ಸ್ಟ್ರಾ ಯಾವುದಾದ್ರೂ ಕಷ್ಟ ಆಗ್ತಾ ಇದೆ, ಯಾವುದೋ ಟಾಪಿಕಲ್ಲಿ ನಮಗೆ ಎಕ್ಸ್ಟ್ರಾ ಕೋಚಿಂಗ್ ಬೇಕಂದರೆ ಫ್ಯಾಕಲ್ಟೀಸ್ ಇದ್ದಾರೆ, ಅವರು ಬಂದು ನಮಗೆ ವಾಪಸ್ ಅದನ್ನು ರಿವಿಷನ್ ಕ್ಲಾಸಸ್ ಎಲ್ಲ ಕೊಡುವಂಥದ್ದು. ಮತ್ತು ನಮಗೆ ಓದಲಿಕ್ಕೆ ಎಲ್ಲ ವ್ಯವಸ್ಥೆ ಉಂಟು. ಲೈಕ್ ಇದು 6 ಗಂಟೆ ಇಲ್ಲಿ ಅಕಾಡೆಮಿ ಕ್ಲೋಸ್ ಆದರೂ ನಮ್ಮ ಲೈಬ್ರರಿ ಕ್ಲೋಸ್ ಆಗೋದಿದೆ. 24 hours ಫೆಸಿಲಿಟಿ ಉಂಟು. ನಾವು ಬೇಕಾದರೆ ಇಡೀ ನೈಟ್ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಸಹ ಉಂಟು, ಎಲ್ಲ ಸಹ ಉಂಟು. ಹಾಗೆ ನಾನು ಇಲ್ಲಿ ಕಳೆದ 2 ತಿಂಗಳಿಂದ ಲೈಬ್ರರಿಯಲ್ಲಿ ಕಂಟಿನ್ಯೂಸ್ ಆಗಿ ನನ್ನ ನೆಕ್ಸ್ಟ್ SSC CGL ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ. ಇಲ್ಲಿಯ ತಯಾರಿ ಬಂದು ನನಗೆ ತುಂಬ ಪಾಸಿಟಿವಿಟಿಯನ್ನು ಕೊಟ್ಟಿದೆ. ಆ್ಯಕ್ಚುಲಿ ನಮಗೆ ಒಂದೊಂದು ಕ್ಲಾಸ್ ಆದಮೇಲೆ ನಮ್ಮ ಶಿಕ್ಷಕರು ಕೇಳ್ತಾರೆ ಏನಾದರೂ ಕಷ್ಟ ಆಗ್ತುಂಟಾ, ಯಾವುದು ಟಾರ್ಗೆಟ್ ಮಾಡ್ತಿದ್ಯಾ, ಅಥವಾ ಮ್ಯಾಥ್ಸ್ ಕಷ್ಟ ಆಗ್ತುಂಟಾ, ರೀಸನಿಂಗ್. ನಮಗೆ ನಮ್ದು ಯಾವ ಕೋರ್ ಕಾನ್ಸೆಪ್ಟಲ್ಲಿ ವೀಕ್ ಇದ್ದೇವೆ ಅದಕ್ಕೆ ಎಕ್ಸ್ಟ್ರಾ ಅವರು ಕೋಚಿಂಗ್ ಅನ್ನು ಕೊಡುವಂಥದ್ದು. ನಾನು ಎಲ್ಲ ಥರದ ಆನ್ಲೈನ್ ಕೋಚಿಂಗ್ ಎಲ್ಲ ಸೆಲ್ಫ್ ಸ್ಟಡೀಸ್ ಎಲ್ಲ ಹೋದ್ಮೇಲೆ ನನಗೂ ಅನ್ನಿಸ್ತು ನನಗೊಂದು ಎಕ್ಸ್ಟ್ರಾ ಹೆಲ್ಪ್ ಬೇಕಾಗ್ತದೆ ಅಂತ. ಸೊ ನಾನು ಲಾಸ್ಟ್ ಇಯರ್ ಸೆಪ್ಟೆಂಬರಿಂದ ಇಲ್ಲಿಗೆ ಜಾಯ್ನ್ ಆದಂಥದ್ದು. ಇಲ್ಲಿ ಎಲ್ಲ ಸಿಲೆಬಸ್ ವೈಸ್ ಹೋಗುವಂಥದ್ದು, ನನ್ನ ಕರೆಂಟ್ ಅಫೇರ್ಸ್ ಆಗಲಿ ಎಕ್ಸ್ಟ್ರಾ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಆಯಿತು. ಆ್ಯಕ್ಚುಲಿ ಅದೇ ಒಂದು ನಮಗೆ ಇನ್ಸ್ಪಿರೇಷನ್. ಆ್ಯಕ್ಚುಲಿ ಅಷ್ಟು ಜನ ಹೋದ್ಮೇಲೆ ಇಲ್ಲಿಯ ಕೋಚಿಂಗ್ ಬಗ್ಗೆ ನಾನು ಕೇಳ್ಪಟ್ಟೆ. ಸೊ ಅದೊಂದು ದೊಡ್ಡ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ನಾನು ಹೇಳಬೇಕಂದ್ರೆ ನಾನು BTech ಮಾಡಿದ್ದೇನೆ ಮತ್ತು MBA ಮಾಡಿದ್ದೇನೆ. ನನಗೆ ಮೊದಲು ಇಲ್ಲಿಗೆ ಬಂದ ಮೇಲೆ ಏನು ಅನಿಸಿದ್ದು ಅಂದರೆ ಆ ಟೈಮನ್ನು ನಾನು ಇಲ್ಲಿ ಕೊಟ್ಟಿದ್ರೆ ಎಷ್ಟೊತ್ತಿಗೆ ನಾನು ಐ ವುಡ್ ಹ್ಯಾವ್ ಬಿನ್ ಎನ್ ಬೆಟರ್ ಜಾಬ್ ಅಂತ ನನಗೆ ಅನ್ನಿಸ್ತು. ಸೊ ಎಜುಕೇಷನ್ ಒಂದು ಕಡೆ ಇದ್ದರೆ ಇಲ್ಲಿ ಎಜುಕೇಷನ್ ಮಾಡಿಕೊಂಡು ಸಹ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಇಟ್ಸ್ ನಾಟ್ ಈಸಿ ಟು ಕ್ರ್ಯಾಕ್. ಹಾಗಂತ ಕಷ್ಟನೂ ಅಲ್ಲ. ಇಲ್ಲಿ ಖಂಡಿತ ನಾವು ಎಫರ್ಟ್ ಹಾಕಿದರೆ ಮಾಡ್ಬೋದು ಸರ್. ನನ್ನ ಹೆಸರು ಯಜ್ಞ, ನಾನು ಕುಡೇಶ್ವರದಿಂದ ಬಂದಿರ್ತೀನಿ.
ಆಫ್ಟರ್ BBA ಗ್ರ್ಯಾಜುಯೇಷನ್ ನಾನು ಇಲ್ಲಿ ಗೌರ್ಮೆಂಟ್ ಎಕ್ಸಾಮ್ಗೆ ಕೋಚಿಂಗ್ ಪಡ್ಕೋಬೇಕು ಅಂತ ವಿದ್ಯಾಮಾತಾ ಅಕಾಡೆಮಿಗೆ ಬಂದಿರ್ತೀನಿ. ಸೊ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಗೌರ್ಮೆಂಟ್ ಕೋಚಿಂಗ್ಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ತರಗತಿಗಳು ಅದರ ಸಿಲೆಬಸ್ ಪ್ರಕಾರ ಹೋಗ್ತಾ ಉಂಟು. ಅಷ್ಟೇ ಅಲ್ಲದೆ PUC ಆದಮೇಲೆ ನಿಮ್ಗೆ ಏನಾದರೂ ಡಿಗ್ರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಡಿಗ್ರಿ ಮಾಡ್ಲಿಕ್ಕೆ ಏನೋ ಒಂದು ಸಮಸ್ಯೆ ಉಂಟು ಅಂತ ಹೇಳ್ತಿದ್ರೆ, ಅದು ಡಿಗ್ರಿ ಮಾಡಬೇಕು ಅನ್ನೋ ಆಸೆ ಇದ್ರೆ ಕರೆಸ್ಪಾಂಡೆನ್ಸ್ ಡಿಗ್ರಿಯ ಮೂಲಕ ಇಲ್ಲಿ ನಿಮ್ಗೆ ಡಿಗ್ರಿಯನ್ನು ಪಡ್ಕೋಬಹುದು. ಅದರೊಟ್ಟಿಗೆ ನಿಮ್ಮ ಕನಸಾದಂತಹ ಗೌರ್ಮೆಂಟ್ ಎಕ್ಸಾಮ್ ಗೆ ಕೂಡ ನೀವು ಇಲ್ಲಿ ಪ್ರಿಪೇರ್ ಮಾಡಬಹುದು. ತುಂಬಾ ಜನರು ಗೌರ್ಮೆಂಟ್ ಎಕ್ಸಾಮ್ ಅಂತ ಹೇಳೋಕೆ ಭಯ ಪಟ್ಟು ಆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಇಲ್ಲಿ ಈ ಅಕಾಡೆಮಿಯಲ್ಲಿ ನಿಮ್ಗೆ ಡಿಗ್ರಿ ಮೂಲಕ ಡಿಗ್ರಿ ಜೊತೆಗೆ ನಿಮ್ಗೆ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ಗೂ ಸಹಾಯ ಮಾಡ್ತದೆ. ನಾನು BBA ಗ್ರಾಜುಯೇಷನ್, ಸೊ ನಾನು ಥಿಯರೋಟಿಕಲ್ ಆಗಿ BBA ಕಲ್ತಿದ್ದೆ. ಅದಾದ್ಮೇಲೆ ನಾನು ಮುಂದೆ ಏನ್ ಮಾಡ್ಬೇಕು ಅಂತಿದ್ದಾಗ ನನ್ನ ಆಪ್ಷನ್ ಇದ್ದದ್ದು ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ಅದೇ ಇಲ್ಲದಿದ್ರೆ ನಾನು ಕಲ್ತಂತಹ ಥಿಯರೋಟಿಕಲ್ ನಾಲೆಜ್ ಅನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಅದನ್ನ ತಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಆ ಎರಡು ಆಪ್ಷನ್ ಇಲ್ಲಿ ಇದ್ದ ಕಾರಣ ನಾನು ಗೌರ್ಮೆಂಟ್ ಎಕ್ಸಾಮ್ ಒಟ್ಟಿಗೆ ಪ್ರಿಪೇರ್ ಮಾಡಬೇಕು. ಅದರೊಟ್ಟಿಗೆ ನಾನು ಕಲ್ತಂತಹ ಪ್ರಾಕ್ಟಿಕಲ್ ನಾಲೆಜ್ ಇನ್ ಕಂಪ್ಯೂಟರ್ಸ್ ಅನ್ನು ಕಲಿಬೇಕು ಅಂತೇಳಿ ನಾನು ಪರ್ಟಿಕ್ಯುಲರ್ಲಿ ವಿದ್ಯಾಮಾತಾವನ್ನು ಆಯ್ಕೆ ಮಾಡಿದ್ದು. ಅವರ ಫೋಟೋಸ್ ಗಳನ್ನ ನೋಡುವಾಗ ಮೋಟಿವೇಶನ್ ಆಗೇ ಆಗ್ತದೆ. ಇವಾಗ ಯಾಕಂದ್ರೆ ನಮ್ಮ ತರವೇ ಅವರು ಒಬ್ರು ಇಲ್ಲಿ ಬಂದು ಸ್ಟೂಡೆಂಟ್ ಆಗಿ ಕೂತವರು, ಅವ್ರು ಯಾವುದೋ ಒಂದು ಕನಸನ್ನು ಇಟ್ಕೊಂಡು ಇಲ್ಲಿ ಬಂದವರಾಗಿರ್ತಾರೆ. ಸೊ ನಾವು ಅದೇ ಕನಸು ಅಥವಾ ನಮ್ಗೊಂದು ಆಸೆ ಇದ್ಲಿ ನಾವು ಇಲ್ಲಿ ಬಂದದ್ದು. ಅವರನ್ನು ನೋಡುವಾಗ ಅವರು ಅದನ್ನು ಮಾಡಿದ್ದಾರೆ, ಅವರ ಅಚೀವ್ಮೆಂಟ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳುವಾಗ ನಮ್ಮಲ್ಲಿ ಆಗುದಿಲ್ಲ ಅನ್ನುವಂಥದ್ದು ಏನಿಲ್ಲ. ಸೊ ನಾವು ಪ್ರಯತ್ನ ಪಟ್ಟರೆ ಅಥವಾ ನಿರಂತರವಾದಂತಹ ನಮ್ಮ ಪರಿಶ್ರಮ ಇದ್ರೆ ನಾವು ಕೂಡ ಸಾಧಿಸಬಹುದು ಅನ್ನುವಂಥದ್ದು ಅದೊಂದು ಸ್ಫೂರ್ತಿದಾಯಕಗಳನ್ನು ಹೇಳ್ಬೋದು. ನನ್ನ ಹೆಸರು ರಕ್ಷನ್ ಅಂತ. ನಾನು ಕರೆಂಟ್ಲಿ ಈಗ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಡಿಪ್ಲೊಮಾ ಇನ್ ಪ್ರಾಕ್ಟಿಕಲ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಈ ಕೋರ್ಸನ್ನು ಕಲಿತಿದ್ದೇನೆ. ಆ್ಯಕ್ಚುಲಿ ಏನಂದರೆ ಈಗ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗೆ ಓನ್ಲಿ ಥಿಯರಿ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗ್ತದೆ. ಅದನ್ನು ನೀವು ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಕಲಿಬಹುದು. ಯಾಕಂದರೆ ಈಗ ನೆಕ್ಸ್ಟ್ ಜಾಬ್ಗೆ ಹೋಗ್ಬೇಕಂದ್ರೆ ನಿಮಗೆ ಪ್ರಾಕ್ಟಿಕಲ್ ಸ್ಕಿಲ್ ಬೇಕು, ನಾಟ್ ಓನ್ಲಿ ಥಿಯರಿ. ಇದಕ್ಕೆ ಬೆಟರ್ ಏನಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ನೀವು ಏನ್ ಜಾಬ್ ಮಾಡ್ತೀರಾ ಅದರಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಆ ಎಲ್ಲ ಪ್ರಾಕ್ಟಿಕಲ್ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಕಲಿಯಬಹುದು. ನಂಗೆ ಇದರಿಂದ ನಾನು ಆಕ್ಚುಲಿ ಡಿಗ್ರಿಯಲ್ಲಿ ಏನು ಥಿಯರಿ ಕಲ್ತಿದ್ದೆ ಅದನ್ನು ನಾ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಂಗೆ ತಿಳಿದುಕೊಳ್ಳಲು ಹೆಲ್ಪ್ ಆಗಿದೆ. ಇಲ್ಲಿ ನಿಮಗೆ ಪ್ರೈವೇಟ್ ಮಾತ್ರ ಅಲ್ಲದ್ರೆ ಗೌರ್ಮೆಂಟ್ ಎಕ್ಸಾಮಿಗೂ ನಿಮಗೆ ಇಲ್ಲಿ ಕೋಚಿಂಗ್ ತಗೊಳ್ಬಹುದು. ವಿದ್ಯಾಮಾತಾ ಅಕಾಡೆಮಿಯ ಒಂದು ಫುಲ್ ಸ್ಟೋರಿಯನ್ನು ನಾವು ನಿಮಗೆ ತಿಳಿಸ್ತೀವಿ. ಅವರ ಮಿಸಸ್ ಕೂಡ ರಮ್ಯ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡೋದು. ಇನ್ನೇನು ಎಲ್ಲವೂ ನಿಮ್ಮ ಮನೆ ಬಾಗಿಲಿಗೆ ಬಂದಾಯಿತು. ನೀವು ಡಿಸೈಡ್ ಮಾಡಬೇಕು ನೀವು ಏನಾಗಬೇಕು ಅಂತೇಳಿ. ಹಾಗೆ ನೀವು ಡಿಸೈಡ್ ಮಾಡೋದಾದರೆ ಏನು ನಂಬರ್ಗಳು ಕಾಣ್ತಾ ಇದೆಯಲ್ಲ ಅದಕ್ಕೆ ತಕ್ಷಣ ಕರೆ ಮಾಡಿ. ಇಂತಹ ಡೆಡಿಕೇಶನ್ ಇಟ್ಟು ಕೆಲಸ ಮಾಡುವಂತಹ ಒಂದು ಟೀಮ್ ಜೊತೆ ಬಂದು ನೀವು ಸಕ್ಸಸ್ ಆದರೆ, ಇಲ್ಲಿಂದ ಈಗ ಆಲ್ರೆಡಿ ತುಂಬ ಜನ ಸಕ್ಸಸ್ ಆದವ್ರದ್ದು ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ, ನಾಳೆ ನೀವು ಕೂಡ ಆಸಕ್ತರಾಗಿ ನಾನು ಸಕ್ಸಸ್ ಆಗ್ತೀನಿ ಅಂತ ಏನಾದ್ರು ಇವತ್ತು ನಿರ್ಧಾರ ಮಾಡಿದರೆ ಅರ್ಧ ನೀವು ಗೆದ್ದಂಗೆನೆ. ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಆರಾಮ್ಸೆ ವಿದ್ಯಾಮಾತಾ ಅಕಾಡೆಮಿಗೆ ಬನ್ನಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.